ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳಿಗೆ. ನಮಸ್ಕಾರ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಯಂ ವಿಮಾಜಂ ದೃಹಜಮಹಮಮೇಜಂ ಧ್ಯೇಯಮಾಮ್ನಾಯಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಲಕ್ಷ್ಮೀಕಾಂತಂ ಭೂವರಾಹಂ ಭಜೇಹಂ ಬಾದರಾಯಣಂ ವಾದಿರಾಜಹೃದಂ ಭೋಜಮಂದಿರಂ ವಾಜಿಕಂಧರಂ ಭೀಮಸೇನಾನಂದತೀರ್ಥವಾನರೇಂದ್ರಾನಹಂ ಭಜೆ ವಾದಿರಾಜಗುರೂನ್ ವಂದೇ ವೇದವೇದ್ಯಗುರೂನ್ ಭಜೆ ಗುರೂನ್ ವೇದನಿಧೀನ್ ವಂದೇ ನಾರಸಿಂಹಗುರೂನ್ ಭಜೆ ವಂದೇ ನಾರಾಯಣಾಚಾರ್ಯಾನ್ ಕರ್ಣಾದಿಗಣಸೇವಿತಾನ್ ವಂದೇ ವೃಂದಾವನಾಚಾರ್ಯಾನ್ ಹಯಗ್ರೀವಮುನೀನ್ ಭಜೆ ಶೇಷ ಸೀತಾಪತಿವ್ಯಾಸಾನ್ ಪ್ರಣಮಾಮಿ ಗುರುಪ್ರಿಯಾನ್ ವೃಂದಾವನಾದ್ಯ ಸಂಪ್ರಾಪ್ತ ಜ್ಞಾನೈಶ್ವರ್ಯಾನಹಂ ಸದಾ ರಘುಪ್ರವೀರಾಖ್ಯ ಗುರೂನ್ ಭಜೆ ಜ್ಞಾನಾದಿಸಿದ್ಧಯೇ ಶ್ರೀಮದ್ವೃಂದಾವನಾಖ್ಯಾನಂ ವ್ಯಾಖ್ಯಾನೆ ಮಂದಧೀರಹಂ ಯದ್ಯಪ್ಯನಧಿಕಾರ್ಯಸ್ಮಿನ್ ತಥಾಪಿ ಗುರುವಾಕ್ಯತಃ ಮಯಾ ಯದಲ್ಪಂ ವಿಜ್ಞಾತಂ ತತ್ಸ್ಮೃತ್ಯರ್ಥಂ ನಿರೂಪ್ಯತೆ. ಸಂತಃ ಸಂತು ಕೃಪಾವಂತೋ ಗುರುರಾಜಪದಾಶ್ರಯಾಃ. ಭಗವಾನ್ ಅವ್ಯವಹಿತ ಭಾವಿಕಲ್ಪಸಮೀರೋ ಲಾತವ್ಯಾಚಾರ್ಯಃ ಸುರವರ್ಯೈಃ ಸಂಪ್ರಾರ್ಥಿತಃ ಶ್ರೀನಾರಾಯಣೇನ ಆಜ್ಞಪ್ತಃ ಸನ್ ಭೂಮೌ ಅವತೀರ್ಯ ವಾದಿರಾಜನಾಮಾಯತಿ ಕುರತಿಲಕೋ ಭೂತ್ವಾ ದುರ್ವಾದಿನೋ ವಿಜಿತ್ಯ ಯುಕ್ತಿಮಲ್ಲಿಕಾದೀನ್ ಗ್ರಂಥಾನ್ ವಿರಚಯ್ಯ ಸಜ್ಜನಾನಾಂ ಸಮ್ಯಗ್ಜ್ಞಾನಮುತ್ಪಾದ್ಯ ಅತ್ಯಕ್ತದೇಹಃ ಸನ್ ಬೃಂದಾವನಸ್ಥೋ ಭೂತ್ವಾ ಭಕ್ತಾನಾಂ ಇಷ್ಟಾನಿಷ್ಟಪ್ರಾಪ್ತಿಪರಿಹಾರ ಸಾಧನ ಅತ್ಯರ್ಥಪ್ರಸಾದಜನಕ ಅಪರೋಕ್ಷಜ್ಞಾನಜನಕ ಪರೋಕ್ಷ ನಿಶ್ಚಯೋತ್ಪಾದಕ ಉಪನಿಷದಾದಿ ಪ್ರತಿಪಾದ್ಯ ರುಜುಭಾವಂ ಸ್ವಸ್ಯ ಖ್ಯಾಪಯಿತುಂ ವೃಂದಾವನಾಖ್ಯಾನಂ ಕುರ್ವನ್ ಕಸ್ಯಚಿತ್ ತದಾನೀಂ ಅಕುಶಲದೇಶೀಯ ಬ್ರಾಹ್ಮಣ ಸ್ವಪ್ನೆ ವಿಶ್ವಾಸಯೋಗ್ಯಾನಾಂ ವಿಶ್ವಾಸಮುತ್ಪಾದಯಿತುಂ ಉಪದಿದೇಶ ವಿಲೀನ ಪ್ರಕೃತಿತಜ ಅಂತರಾಯ ವಿಧುರೋಪಿ ಆಚಾರ್ಯವತ್ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೋ ಮಂಗಲಮಾಚರತಿ ಹಯಗ್ರೀವೇತ್ಯಾದಿನ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ. ಕೊನೆಯ ದಿವಸ ಬೃಂದಾವನಾಚಾರ್ಯರ ಮಹಿಮೆಯನ್ನ ನೋಡ್ತಾ ಹೋದ್ವಿ. ದ್ವಿಜ ಅನ್ನೋ ವಾದಿರಾಜರು ಒಂದು ಶಬ್ದ ಆಡಿದ್ದಕ್ಕೆ ಎಷ್ಟು ಹಿನ್ನೆಲೆ ಇದೆ, ಅವರ ಯೋಗ್ಯತೆ ಏನು, ಎಂಥ ಮಹಾಮಹಿಮರು ಅಂತ ನೋಡಿದ್ವಿ. ಈಗಾಗಲೇ ನಮಗೆ ಗ್ರೂಪ್ ನಲ್ಲಿ ನಾವು ನೋಡಿದೀವಿ ವಾದಿರಾಜರ ಭಕ್ತರು ಹೇಗಿದ್ದಾರೆ ಅಂದ್ರೆ, ಒಬ್ರು ಗುರುಗಳ ಹೆಸರು ಹೇಳದ್ ಕೂಡ್ಲೆ ಅಂದ್ರೆ ನೀವೆಲ್ಲ ನನ್ಗೆ ಅನೇಕರು ಮೂಲ ಬೃಂದಾವನದ ಫೋಟೋ ಒಬ್ರು ಕಳಿಸಿದ್ರು, ಒಬ್ರು ಮೃತ್ತಿಕಾ ಬೃಂದಾವನದ ಫೋಟೋ ಕಳಿಸಿದ್ರು, ಹೀಗೆ ಒಬ್ಬೊಬ್ರು ಕಳಿಸ್ತಾನೆ ಇದು. ಅದನ್ನೆಲ್ಲ ನಾವು ಈಗ ನೋಡಿದ್ವಿ, ಈ ಗ್ರೂಪ್ ನಲ್ಲಿ ಹಾಕಲಾಗಿದೆ. ಅದರಲ್ಲಿ ಈ ನೆನ್ನೆ ದಿವಸ ಒಂದು ಉಲ್ಲೇಖ ಮಾಡಿದೆ, ಚಿದಂಬರಂ ಹತ್ರ ಇದೆ ಅದು ವೃಂದಾವನ. ಅಲ್ಲಿ ವಸ್ತುತಃ ಪಂಚವೃಂದಾವನದ ಆಕಾರದಲ್ಲಿ ಕಾಣಲ್ವಂತೆ, ಚಿಕ್ಕದಾಗಿ ಒಂದು ಸಂಪುಟದಲ್ಲಿರೋ ತರ ಇದೆ ಅಂತ ಹೇಳ್ತಾರೆ ಅಲ್ಲಿನ ಪರಿಸರದವ್ರು ಹೇಳಿದ ಮಾತು. ಮತ್ತೆ ಆ ವೃಂದಾವನದ ಫೋಟೋ ನಿಮಗೆ ಕಳಿಸಿದ್ದೀನಿ, ಅದನ್ನ ಕಳಿಸಿದ್ರು ಅವರು. ಆ ಹೆಸರನ್ನು ಹಾಕಿದ್ದಾರೆ ನಿಮ್ಗೆ, ಕನ್ನ ಪಿರನಾಡಿ ಅಂತ, ಅದೇ ತಮಿಳ್ ಭಾಷೆಯಲ್ಲಿರುವಂತ ಹೆಸರು. ಈ ಹೆಸರಿನ ಗ್ರಾಮದಲ್ಲಿ ಈಗಲೂ ನಾವು ನೋಡ್ಬಹುದು. ಇಷ್ಟೇ ಅಲ್ಲದೇನೆ ಇನ್ನೊಂದು ಮಾಹಿತಿ ಏನಂದ್ರೆ, ಎರ್ನಾಕುಲಂನಲ್ಲಿ ಪಂಚವೃಂದಾವನ ಪ್ರತಿಷ್ಠೆ ಆಗಿದೆ ಅಂತ. ಅಲ್ಲಿ ಇವ್ರದ್ದು ವಿಶ್ವಪ್ರಿಯ ತೀರ್ಥರ ಬಗ್ಗೆ ಅಲ್ಲೂ ಉಲ್ಲೇಖ ಸಿಗತ್ತೆ ನಮ್ಗೆ. ಅದೊಂದು ವಿಶೇಷ. ಅದರ ಫೋಟೋ ಸಿಕ್ಕಿಲ್ಲ, ಅದು ಸಿಕ್ಕಿದಾಗ ಕೂಡ್ಲೆ ಕಳಿಸ್ತೇನೆ. ಇನ್ನು ಮೃತ್ತಿಕಾ ವೃಂದಾವನ ನಮಗ್ ಗೊತ್ತಾಯ್ತು ಎಲ್ಲೆಲ್ಲಿದೆ ಅಂತ.
ಇಲ್ಲಿ ಸಿಂಗಾನಲ್ಲೂರು ಕ್ಷೇತ್ರ ಕೊಯಂಬತ್ತೂರು ಹತ್ರ ಇದೆ, ಅಲ್ಲಿ ಪ್ರಾಣದೇವರಿದ್ದಾರೆ. ವೃಂದಾವನಾಚಾರ್ಯ ಪ್ರಾಣದೇವರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲಿ ಪಂಚವೃಂದಾವನ ಸನ್ನಿಧಾನ ಇದೆ. ಹಾಗೆ ವಿಶ್ವಪ್ರಿಯ ತೀರ್ಥರ ವೃಂದಾವನವನ್ನು ಅಲ್ಲಿ ಕಾಣ್ಬೋದು, ಮೃತ್ತಿಕಾ ವೃಂದಾವನ. ಅಂದ್ರೆ ಒಬ್ಬ ಗುರುಗಳ ಮೃತ್ತಿಕಾ ವೃಂದಾವನ ಇಷ್ಟೊಂದು ಕಡೆ ಇದೆ. ರಾಜರುಗಳು ಕೂಡ ಅವರ ಅನುಗ್ರಹವನ್ನ ಪಡೆದವರು, ಅನೇಕ ರಾಜರು, ಕೊಚ್ಚಿ ರಾಜರೆಲ್ಲ ಅಲ್ಲಲ್ಲಿ ಹೋಗಿದೆ. ಕೆಲವು ಸ್ಥಳಾಂತರ ಆಗಿದೆ, ಕೆಲವು ಈಗ ನಾವು ಕಾಣ್ತಾ ಇರೋ ಕಡೆ ಪೂರ್ಣವಾಗಿ ಸಿಗ್ತಾ ಇಲ್ಲ, ಕೆಲವು ಭಾಗಗಳು ಸಿಗತ್ತೆ, ಹೀಗೆಲ್ಲ ಇದೆ. ಅಂತೂ ಈ ವೃಂದಾವನಾಚಾರ್ಯರ ಮಹಿಮೆ ಅಗಾಧ, ಅದ್ರಲ್ಲಿ ಎರಡು ಮಾತಿಲ್ಲ. ಅವ್ರ ಯೋಗ್ಯತೆ ನೋಡೇ ವಾದಿರಾಜರು ತಾವು ಉಪದೇಶವನ್ನು ಕೂಡ ಕೊಟ್ಟಿದ್ದು. ಅದಷ್ಟಲ್ದೇನೆ ನಿನ್ನೆ ಒಂದು ಘಟನೆ ಬಂತು. ಏನು? ಸೇತು ಮಾಧವ ಸೂರಿಗಳು ತಾವು ವಿಶ್ವಪ್ರಿಯ ತೀರ್ಥರ ಬಳಿ ಉಪದೇಶ ಪಡ್ಕೊಂಡ್ರು. 2 ಪಾದುಕೆಗಳನ್ನ ತಲೆ ಮೇಲೆ ಇಟ್ಕೊಂಡು ಅವ್ರು ಉಪದೇಶ ಕೊಟ್ಟು ರಹಸ್ಯ ವಿಷಯಗಳನ್ನ ಹೇಳಿದ್ರು ಅಂತ. ಅಂದ್ರೆ ನೋಡಿ ಎಷ್ಟು ಅನುಗ್ರಹ ಆಗತ್ತೆ ಅನ್ಲಿಕ್ಕೆ ನಿನ್ನೆ ಈ ವಿಷಯ ನಾನು ಹೇಳಿದೆ. ಇವತ್ತಷ್ಟೊತ್ತಿಗೆ 1-2 ಗ್ರಂಥ ಒಬ್ರು ಕಳಿಸಿದ್ರು ನನಗೆ. ವಿಶ್ವಪ್ರಿಯ ತೀರ್ಥರು ವೃಂದಾವನಾಚಾರ್ಯರು ತಾವು ಎಂಥ ರಹಸ್ಯವಾದ ವಿಷಯಗಳನ್ನ ಹೇಳ್ತಾರೆ ಅಂತ ಅನ್ಲಿಕ್ಕೆ ಸೇತು ಮಾಧವ ಸೂರಿಗಳಿಗೆ ಅನುಗ್ರಹ ಆಗಿದ್ ನಿಜ, ಸಾಕ್ಷಾತ್ ಆಗಿ ಅವ್ರ ಅನುಗ್ರಹ ಪಡೆದಿದ್ ನಿಜ. ಅದೇ ದಿಢೀರಂತ ಈ ಗ್ರಂಥದ ಹೆಸರನ್ನು ಕೂಡ ನಾವು ಕೇಳಿರಲ್ಲ. ಆದ್ರೆ ಈ ಗ್ರಂಥ ಬರೆಸ್ದವ್ರೆ ವಿಶ್ವಪ್ರಿಯ ತೀರ್ಥರು, ಅಂದ್ರೆ ವೃಂದಾವನಾಚಾರ್ಯರು ತಮ್ಮ ಶಿಷ್ಯರ ಕೈಲಿ. ಅವರು ತಿಳಿಸಿದ ವಿಷಯ ಏನು? ವಾದಿರಾಜರ ರುಜುತ್ವ ನಿಜ, ಅವರು ಪ್ರತಿನಿತ್ಯ ಹೇಳ್ತಾ ಇದ್ರು. ಬಂದು ಅಲ್ಲಿ ವೇದನಿಧಿ ತೀರ್ಥರ ಮುಖಾಂತರ ಇವರು ರಾಮಚಂದ್ರಾಚಾರ್ಯ ಬರೀತಾ ಇದ್ರು. ಆದ್ರೆ ಇವತ್ತು ಸರಿಯಾಗಿ ಪಾಠಕ್ಕಿಂತ ಮುಂಚೆ ಸಿಕ್ತು ನನಗೆ. ಆ ಗ್ರಂಥ ಏನಂದ್ರೆ, ಆ ಗ್ರಂಥದ ಬಗ್ಗೆ ಹೇಳಲೇಬೇಕು. ವಸ್ತುತಃ ನಾನು ಬೇರೆ ಪಾಠ ಮಾಡ್ಬೇಕು, ಮುಂದೆ ಹೋಗ್ಬೇಕು ಅಂತಿದ್ದೆ. ವೃಂದಾವನಾಚಾರ್ಯರ ಅನುಗ್ರಹ, ರಹಸ್ಯವಾದ ವಿಷಯ ಏನ್ ಹೇಳಿದ್ದಾರೆ. ಒಂದು ನನಗೇನ್ ಸಿಕ್ತು ಇವತ್ತು ಅಂದ್ರೆ, ಅತ್ತೂರು ವೆಂಕಟರಮಣಾಚಾರ್ಯರು ಅಂತ, ಇವರು ವೃಂದಾವನಾಚಾರ್ಯರ ಶಿಷ್ಯರು. ಆ ಕಾಲದಲ್ಲಿ ವೃಂದಾವನಾಚಾರ್ಯರ ಸನ್ನಿಧಾನಕ್ಕೆ ಬರ್ತಾರೆ. ಅವ್ರ ತಂದೆ ಹೆಸರು ಶ್ರೀಪತಿ ಆಚಾರ್ಯರು ಅಂತ ಉಲ್ಲೇಖ ಮಾಡ್ತಾರೆ. ವೃಂದಾವನಾಚಾರ್ಯ ಸನ್ನಿಧಾನಕ್ಕೆ ಬಂದು ಓದ್ಲಿಕ್ಕೆ ಶುರು ಮಾಡ್ತಾರೆ ಚಿಕ್ಕ ವಯಸ್ಸಿನಲ್ಲಿ. ಓದ್ತಾ ಓದ್ತಾ ಅವರು ವಾದಿರಾಜರ ರುಜುತ್ವದ ಬಗ್ಗೆ ತಿಳ್ಕೊಳ್ತಾರೆ. ವಿಶ್ವಪ್ರಿಯ ತೀರ್ಥರ ಹತ್ರ ಉಪದೇಶ ಪಡ್ಕೊಳ್ತಾರೆ. ಒಬ್ರು ನಾವು ಸೇತು ಮಾಧವ ಸೂರಿಗಳನ್ನು ಸ್ಮರಣೆ ಮಾಡ್ಕೊಂಡಿದ್ದಕ್ಕೆ, ಆ ಅನುಗ್ರಹ ಅವ್ರು ಮಾಡಿದ್ದನ್ನು ಸ್ಮರಣೆ ಮಾಡಿದಕ್ಕೆ ಇನ್ನೊಬ್ರು ಶಿಷ್ಯರ ಗ್ರಂಥ ಸಿಕ್ತು. ಇಲ್ಲೇನಾಯ್ತು, ಅವರು ಅಧ್ಯಯನ ಮಾಡ್ತಾ ಮಾಡ್ತಾ ಸ್ವರಮೂಲ ಗ್ರಂಥಗಳ ಅಧ್ಯಯನ ಮಾಡ್ತಾ ಹೋಗ್ತಾರೆ. ಪೂರ್ಣ ಅವರ ಹತ್ರನೇ ಸಪ್ತವೃಂದಾವನಾಖ್ಯಾನವನ್ನು ಪೂರ್ಣ ಕೇಳ್ತಾರೆ. ಯಾರು? ಈ ಅತ್ತೂರು ವೆಂಕಟರಮಣಾಚಾರ್ಯರು ಅನ್ನೋರು ವೃಂದಾವನಾಚಾರ್ಯರ ಬಳಿ ಅಧ್ಯಯನ ಮಾಡಿದ್ದನ್ನು ಹೇಳ್ತಾ ಇದ್ದೀನಿ. ಅಷ್ಟೊತ್ತಿಗೆ ಇಕ್ಷುವಲ್ಲಿ ಅಂತ ಒಂದು ಗ್ರಾಮ, ಇಕ್ಷುವಲ್ಲಿ ಅಂತ, ಆ ಗ್ರಾಮದಲ್ಲಿ, ಆ ಹಳ್ಳಿಯಲ್ಲಿ ಇದ್ದ ಒಬ್ಬ ವಿದ್ವಾಂಸರು, ಪದ್ಮನಾಭ ಉಪಾಧ್ಯಾಯ ಅಂತ ಅವರ ಹೆಸರು. ಅವರು ರಾಜರು ರುಜುಗಳು ಅಂತ ಎಲ್ರು ಒಪ್ತಾರೆ, ಗೊತ್ತಿದೆ, ನಿಜ. ಆದ್ರೆ ರುಜುಗಳು ಅಂತ ಆದ್ರೂ ಇನ್ನೊಂದ್ರ ಬಗ್ಗೆ ಆಕ್ಷೇಪ ಎತ್ತಿದ್ರಂತೆ ಆ ಪದ್ಮನಾಭ ಉಪಾಧ್ಯಾಯ ಅನ್ನೋರು. ಏನ್ ಆಕ್ಷೇಪ ಎತ್ತಿದ್ರು ಅಂದ್ರೆ, ರುಜುಗಳು ಅಂದ್ರೆ ವಾಯುದೇವರಿಗೆ ಅವರು ಸಮಾನ ಅಂತ. ಯಾರು? ಲಾತವ್ಯರು ಅಂದ್ರೆ ವಾದಿರಾಜರು. ಸಮಾನ ಅಂತ ಆದ್ಮೇಲೆ ಸಮಪೂಜೆ ಮಾಡ್ಬೇಕಾ ಬೇಡವಾ, ಮಾಡಬಾರ್ದು ಅಂತ ಅವ್ರೊಂದು ಖಂಡನೆ ಮಾಡಿದ್ದಾರೆ ಒಂದು ಗ್ರಂಥದಲ್ಲಿ. ಆ ಗ್ರಂಥದ ಹೆಸರು ಸಮಪೂಜಾ ವಿಕಲ್ಪ ಪಂಚಕ ಖಂಡನಂ ಅಂತ ಆ ಗ್ರಂಥದ ಹೆಸರು. ಸಮಪೂಜೆಯ ಬಗ್ಗೆ 5 ಆಕ್ಷೇಪಗಳನ್ನ ಎತ್ತಿ ಅದಕ್ಕೆ ಖಂಡನೆ ಮಾಡಿದ್ದಾರೆ. ಸಮಪೂಜೆ ಅಂದ್ರೆ ಹೀಗ ಅಂತ ಒಂದು 5 ಆ ಶಬ್ದದ ಮೇಲೆ, ಸಮಪೂಜೆ ಅಂದ್ರೆ ಏನು ಆ ಶಬ್ದದ ಮೇಲೆ 5 ಅರ್ಥ ಮಾಡಿ ಇದು ಯಾವುದೂ ಸರಿ ಇಲ್ಲ ಅಂತ ಹೇಳಿ ಖಂಡನೆ ಮಾಡ್ಕೊಂಡು ಹೊರಡ್ತಾರೆ. ಅದಕ್ಕೆ ವೃಂದಾವನಾಚಾರ್ಯರು ಏನ್ ಮಾಡ್ತಾರೆ, ಅವರ ಶಿಷ್ಯರ ಕೈಲಿ, ಅವರು ಮಾಡ್ಲಿಲ್ಲ, ಅವರ ಶಿಷ್ಯರಿಗೆ ಆಜ್ಞೆ ಮಾಡ್ತಾರೆ. ಅಂದ್ರೆ ಈ ಅತ್ತೂರು ವೆಂಕಟರಮಣಾಚಾರ್ಯರಿಗೆ ಆಜ್ಞೆ ಮಾಡ್ತಾರೆ. ಆಗ ಇವ್ರೊಂದು ಗ್ರಂಥ ಬರೀತಾರೆ, ಸಮಪೂಜಾ ವಿಕಲ್ಪ ಪಂಚಕ ಖಂಡನ ಖಂಡನಂ. ಆ ಖಂಡನೆ ಅಂತ ಬರೀತಾರೆ ಈ ಗ್ರಂಥ. ಈ ಗ್ರಂಥದಲ್ಲಿ ಹಾಗಾದ್ರೆ ಏನ್ ಸಮರ್ಥನೆ ಮಾಡಿದ್ದಾರೆ? ಸಮಾನವಾಗಿ ಒಬ್ಬಿಬ್ರು ವ್ಯಕ್ತಿಗಳು ಸಮಾನ ಅಂದ್ಮೇಲೆ, ಈಗ ಬ್ರಹ್ಮದೇವರು ವಾಯುದೇವರನ್ನ ಹೇಗ್ ಕಾಣ್ತೀವಿ, ಸಮಾನ ಪೂಜೆ ಮಾಡಲ್ವಾ? ಅದೇ ತರ ರುಜುದೇವತೆಗಳು ಎಲ್ಲರಲ್ಲೂ ಸಮಾನತೆ ಇದೆ ಅಂದ್ಮೇಲೆ ವಾಯುದೇವರನ್ನು ಮತ್ತೆ ವಾದಿರಾಜರನ್ನ, ಅಂದ್ರೆ ಆಚಾರ್ಯರನ್ನ ವಾದಿರಾಜರನ್ನ ಸಮಾನವಾಗಿ ಪೂಜೆ ಮಾಡ್ಬೇಕು. ಇದು ತತ್ವ, ಇದು ರಹಸ್ಯ ತತ್ವ. ಇದನ್ನ ಉಪದೇಶ ಕೊಟ್ಟಿದ್ದಾರೆ. ಅನೇಕರು ಸಮಪೂಜೆಯನ್ನ ಮಾಡುವಂತ ಅಭ್ಯಾಸವನ್ನು ಇಟ್ಕೊಂಡಿರ್ತಾರೆ, ಅದರ ಗೊತ್ತಿರುವಂತಹ ವಿಷಯನೇ. ಇದರಲ್ಲಿ ಅವರ ಗ್ರಂಥ ಲಾಭ ಆಯ್ತು. ಆ ಗ್ರಂಥದ ವಿಷಯಗಳನ್ನ ಒಂದಿಷ್ಟು ಸ್ವಲ್ಪ ಮೆಲಕ್ ಹಾಕ್ಬೇಕು ಅಂತ ಅನ್ನಿಸ್ತು, ಅಷ್ಟು ಚೆನ್ನಾಗಿದೆ ಆ ಗ್ರಂಥ. ಅದರಲ್ಲಿ ಅವರು ಮಂಗಳ ಶ್ಲೋಕವನ್ನ
ಬರೀತಾರೆ ಮೊದಲಿಗೆ ಆ ಗ್ರಂಥದಲ್ಲಿ. ಅಲ್ಲಿ ಏನ್ ಆಕ್ಷೇಪ ಬಂದಿದೆ, ಅದಕ್ಕೇನ್ ಖಂಡನೆಗಳನ್ನು ಮಾಡಿದ್ದಾರೆ ಇವರು ಅಂತ, ಒಂದಿಷ್ಟು ವಿಷಯಗಳನ್ನ ಹೇಳ್ತೀನಿ. ತುಂಬಾ ದೀರ್ಘ, ಅದ್ರ ಬಗ್ಗೆ ಒಂದು ಅನುವಾದ ಮಾಡಿ ಪ್ರಿಂಟ್ ಹಾಕಿಸ್ಬೇಕು ಅಂತ ಗ್ರಂಥ ಅದು. ಅದರಿಂದ ಎಲ್ಲ ವಿಷಯ ಹೇಳ್ತಾ ಕೂಡಲ್ಲ, ಆದ್ರೆ ಬಹಳ ಅಪರೂಪದ ವಿಷಯಗಳಲ್ಲಿ ಇದೆ. ಅಲ್ಲಿ ಏನ್ ಬಂದಿದೆ ಅನ್ಲಿಕ್ಕೆ ಮೊದಲು ಮಂಗಳಾಚರಣೆ ಮಾಡ್ತಾರೆ. ಶ್ರೀಮಂತಂ ಹತ ಮಧು ಕೈಟಭಾದಿ ವೀರ್ಯಂ ವಂದೇಹಂ ಹಯಶಿರಸಂ ಸುಮೇಧ ಸಂಚ ಪ್ರಾಣೇಶಾವ್ಯವಹಿತ ಪೂರ್ವಭಾವಿಲಾತವ್ಯಾತ್ಮಾನಂ ತದುಪಮ ಪೂಜವಾದಿರಾಜಂ ಅಂತ ಹೀಗೆ ಬರ್ತಾ ಹೋಗುತ್ತೆ. ಕೆಲವು ಶೋಧನೆಗಳ ಅಗತ್ಯ ಇದೆ, ಎಲ್ಲೋ ಒಂದೆರಡು ಕಡೆ ಅಷ್ಟು ಬಿಟ್ರೆ ಸರಿಯಾಗೇ ಇದೆ ಅದು. ಶ್ರೀಮಂತಂ ಮೊದಲೇನ್ ಮಾಡಿದ್ರು, ಹಯಗ್ರೀವ ದೇವರ ನಮಸ್ಕಾರ ಮಾಡ್ತಾ ಇದ್ದಾರೆ. ಯಾರು ಮಧುಕೈಟಭರನ್ನ ಸಂಹಾರ ಮಾಡಿದ್ನೋ ಪರಮಾತ್ಮ, ಅಂತ ಕುದುರೆ ಮುಖದ ದಿವ್ಯ ಜ್ಞಾನ ಸ್ವರೂಪಿಯಾದ ಆ ಹಯಗ್ರೀವ ದೇವನಿಗೆ ನಮಸ್ಕಾರ ಮಾಡ್ತೀನಿ. ಅಷ್ಟೇ ಅಲ್ಲ, ಅದಾದ್ಮೇಲೆ ವಾದಿರಾಜರ ನಮಸ್ಕಾರ ಮಾಡ್ತೀನಿ. ಅವ್ರು ಯಾರು ಅಂದ್ರೆ ಪ್ರಾಣದೇವರಿಗಿಂತ ಮುಂಚೆನ ಪದವಿಯಲ್ಲಿ, ಅಂದ್ರೆ ಲಾತವ್ಯ ಪದವಿಯಲ್ಲಿ ಇರುವಂಥವ್ರು, ಅವ್ರು ಯಾರು ವಾದಿರಾಜರು ಅಂತವ್ರು ನಮಸ್ಕಾರ ಮಾಡ್ತೀನಿ ಅಂತ. ಅಷ್ಟೇ ಅಲ್ಲ, ಅದಾದ್ಮೇಲೆ ಸಮಪೂಜಾ ಖಂಡನ ಅಂತ ಒಂದು ಗ್ರಂಥ ಬಂದಿದೆ. ಆ ಗ್ರಂಥಕ್ಕೆ ನಾನು ಖಂಡನವನ್ನ ಬರೀತೀನಿ. ಅದು ಭಗವತ್ ಪ್ರೀತಿಗೋಸ್ಕರ. ಇದು ಹೇಗಿದೆ ಅಂತಂದ್ರೆ ಕಂಠೀರವ ರವಾಯಿತಂ ಅಂತ. ಕಂಠೀರವ ಅಂದ್ರೆ ಸಿಂಹಕ್ಕೆ ಕಂಠೀರವ ಅಂತ. ಸಿಂಹದ ಗರ್ಜನೆ ಹೇಗಿದೆಯಲ್ಲ ಹಾಗೆ ಈ ನನ್ನ ಗ್ರಂಥದ ಗರ್ಜನೆ ಇರುತ್ತೆ ಆ ಖಂಡನಕ್ಕೆ ಅಂತ. ಅಷ್ಟು ಚೆನ್ನಾಗಿ ಜೋರಾಗಿ ಬರೆದಿದೆ ಈ ಗ್ರಂಥನ. ಸಮ ಪೂಜಾ ವಿಕಲ್ಪ ಪಂಚಕ ಖಂಡನಂ ಅಂತ ಈ ಗ್ರಂಥದ ಹೆಸರು. ಇಲ್ಲಿ ಅವ್ರು ಮಂಗಳಾಚರಣೆ ಮಾಡೋದ್ರಲ್ಲಿ ಒಂದು ಅಂಶ ಒತ್ತು ಕೊಟ್ಟಿದ್ದಾರೆ. ಯಾಕೆಂದ್ರೆ ಅವ್ರು ಆಕ್ಷೇಪ ಮಾಡೋರು ಒಂದಿಷ್ಟು ಆಕ್ಷೇಪ ಮಾಡಿದ್ದಾರೆ. ಅದಕ್ಕೆ ಉತ್ತರ ಬರೋ ಥರನೂ ಅದಲ್ಲ ಅನ್ನೋ ಥರ ಮನಸ್ಸಲ್ಲಿ ಇಟ್ಕೊಂಡು ಈ ಗ್ರಂಥನ ಅವ್ರು ಬರೆದಿದ್ದಾರೆ. ಅದರಲ್ಲಿ ಒಂದು ವಿಷಯಕ್ಕೆ ಹೋಗೋಣ. ಇಲ್ಲೇನ್ ಮಾಡಿದ್ದಾರೆ, ಈಗ ವಾದಿರಾಜರು ಮತ್ತೆ ವಾಯುದೇವರು ಮಧ್ವಾಚಾರ್ಯರು ಇವರಿಬ್ಬರನ್ನ ಸಮಾನವಾಗಿ ಪೂಜೆ ಮಾಡೋದು ಸರಿನಾ? ಸಮಾನವಾಗಿ ಪೂಜೆ ಮಾಡೋದು ಅಂದ್ರೆ ಏನರ್ಥ? ಒಂದೇ ತಟ್ಟೆಯಲ್ಲಿ ಇಬ್ಬರಿಗೂ ಒಂದೇ ಸಲಿ ನೈವೇದ್ಯ ಸಮರ್ಪಣೆ ಮಾಡೋದು, ಅಭಿಷೇಕ ಒಂದೇ ಬಟ್ಲಲ್ಲಿ ನೀರು ತಗೊಂಡು ಅಭಿಷೇಕ ಮಾಡೋದು, ಇದು ಸರಿನಾ? ಇದು ಹೇಗ್ ಸರಿ ಅಂತ ಒಂದು ಆಕ್ಷೇಪ ಎತ್ಕೊಂಡಿದ್ದಾರೆ. ಯಾಕೆ ಆಕ್ಷೇಪ ಎತ್ಕೊಂಡಿದ್ದಾರೆ ಅಂದ್ರೆ ನೋಡಿ, ಈಗ ಪ್ರಧಾನಮಂತ್ರಿ ಒಬ್ಬ ಆಗಿರ್ತಾನೆ, ಮುಂದಕ್ಕೆ ಆ ಪದವಿಗೆ ಬರೋರು ಇರ್ತಾರೊಬ್ರು, ಅದೇ ಅಂಥ ಯೋಗ್ಯತೆ ಇರೋರೇ ಅವರು. ನೀವು ಒಟ್ಟಿಗೆ ಕೊಡಿಸ್ತೀರಾ ಅವ್ರನ್ನ ಸಮಾನವಾಗಿದ್ದಾರೆ ಅಂತ? ಇಲ್ಲ. ಆಯಾಯ ಪದವಿಗೆ ಬಂದಾಗ ಅವ್ರವ್ರಿಗೆ ಮರ್ಯಾದೆ. ಒಂದೇ ಪದವಿಯಲ್ಲಿ ಕೂತು ಇಬ್ಬರಿಗೆ ಮರ್ಯಾದೆ ಅಂತ ಕೊಡೋ ಪದ್ಧತಿ ಇಲ್ಲ ಅಂತ ನಮಗೆ ಸಾಮಾನ್ಯವಾಗಿ ಅನ್ಸತ್ತೆ. ಅಷ್ಟೇ ಅಲ್ಲ, ಒಬ್ಬ ರಾಜ ಇದ್ದಾನೆ, ಅವ್ರ ಆಕ್ಷೇಪ ಮಾಡೋದನ್ನ ಹೇಳ್ತಾ ಇದ್ದೀನಿ, ಆಮೇಲೆ ಅದಕ್ಕೆ ಉತ್ತರ ಇದೆ. ಒಬ್ಬ ರಾಜ, ತಾನು ರಾಜನ ಪದವಿಯಲ್ಲಿ ಇದ್ದಾನೆ. ಯುವರಾಜ ಇನ್ನೂ ಆ ರಾಜ ಪದವಿಗೆ ಬಂದಿಲ್ಲ. ಆ ಯುವರಾಜನನ್ನ ಅಲ್ಲಿ ಕೂಡಿಸಿ ಅದೇ ಮರ್ಯಾದೆ ಮಾಡ್ತಿದ್ದಾರೆ. ಹೊಸದಾನು ಯೋಗ್ಯತೆ ಇದೆ ಯುವರಾಜನಿಗೆ, ಇಲ್ಲ ಅಂತಿಲ್ಲ. ಆದ್ರೆ ಅದು ಮುಂದಕ್ಕೆ ಆ ರಾಜನ ಕಥೆ ಮುಗಿದ ಮೇಲೆ, ಅವನ್ ಮುಂದೆ ಹೊರಟ ಮೇಲೆ ಇವನು ಆ ಪದವಿಗೆ ಬರ್ತಾನೆ. ಈ ತರ ಇದೆ. ಆಗ ಇವರೊಂದು ಅನುಮಾನ ಮಾಡಿದ್ದಾರೆ. ಇದು ಸುಧಾಪಾಠದಲ್ಲಿ ನಾವೆಲ್ಲ ಕೇಳ್ತೀವಿ ಅನುಮಾನ ಪ್ರಕ್ರಿಯೆ. ಹಾಗೆ ಅನುಮಾನ ಮಾಡಿದ್ದಾರೆ ಇಲ್ಲಿ. ಅಂದ್ರೆ ನಾವು ಅನುಮಾನ ಪ್ರಕರಣ ಯಾಕೆ ಓದ್ಬೇಕು ಅನ್ನೋದಕ್ಕೆ ಈ ತರದ ಚರ್ಚೆಯಲ್ಲೂ ಇದನ್ನ ಬಳಸ್ಕೊಳ್ತಾರೆ. ಹೇಗೆ ಅಂದ್ರೆ, ವಾದಿರಾಜ ಶ್ರೀಮತ್ ಚರಣಾಹ ಕಿಂಚ ಅಂತ ಶುರು ಮಾಡ್ತಾರೆ. ಕಿಂಚ ವಾದಿರಾಜ ಶ್ರೀಮತ್ ಚರಣಾಹ ಭಾರತೀ ರಮಣೇನ ಸಹ ಏಕಾಸನಾದೌ ನ ಪೂಜ್ಯಾಹ ಪ್ರತಿಜ್ಞೆ ಮಾಡ್ತಾರೆ. ಏನ್ ಪ್ರತಿಜ್ಞೆ ಮಾಡಿದ್ದಾರೆ ಅಂದ್ರೆ, ಪರ್ವತೋವ ನಿಮಾನ್, ಪರ್ವತದಲ್ಲಿ ಬೆಂಕಿ ಇದೆ, ಯಾಕೆ? ಹೊಗೆ ಕಾಣ್ತಾ ಇರೋದ್ರಿಂದ ಬೆಂಕಿ ಪರ್ವತದಲ್ಲಿ ಇರ್ಬೇಕು. ಹೊಗೆ ಯಾಕೆ? ಬೆಂಕಿ ಅಂತಾನೆ ಹುಟ್ಟೋದು ಹೊಗೆ. ಹೇಗೆ? ಅಡುಗೆ ಮನೆಯಲ್ಲಿ ಹೊಗೆ ಕಂಡ್ರೆ ಅಲ್ಲಿ ಬೆಂಕಿ ಇದೆ, ಎರಡೂ ಇದೆ. ಅದೇ ತರ ಪರ್ವತಲ್ಲೂ ಅಂತ ಅನುಮಾನ ಮಾಡ್ತೀವಲ್ಲ, ಆ ತರ ಇವ್ರು ಇಲ್ಲೇನ್ ಮಾಡಿದ್ದಾರೆ, ವಾದಿರಾಜ ಶ್ರೀಮಚ್ಚರಣರು ಭಾರತೀ ರಮಣ ಅಂದ್ರೆ ಮುಖ್ಯ ಪ್ರಾಣ ದೇವರ ಜೊತೆಗೆ ಒಂದೇ ಆಸನದಲ್ಲಿ ಒಂದೇ ರೀತಿಯಲ್ಲಿ ನ ಪೂಜ್ಯ, ಪೂಜೆ ಮಾಡಬಾರ್ದು ಅಂತ ಸಮಪೂಜಾ ನಿಷೇಧ ಮಾಡಿದ್ದಾರೆ. ಯಾಕೆ ಅಂದ್ರೆ ಅವ್ರ ಕಾರಣ ಕೊಡ್ತಾರೆ. ಅಪ್ರಾಪ್ತ ತತ್ಪದತ್ವಾತ್, ಇನ್ನೂ ಆ ಪದವಿಗೆ ಬಂದಿಲ್ಲ ಇವರು, ವಾಯು ಪದವಿಗೆ ಬಂದಿಲ್ಲ, ಇನ್ನು ಲಾತವ್ಯ ಪದವಿಯಲ್ಲಿ ಇದ್ದಾರೆ. ಅದನ್ನ ಒಂದೇ ಪದವಿಯಲ್ಲಿ ಒಂದೇ ಸ್ಥಾನದಲ್ಲಿ ಕೂಡಿಸಿ ನೀವು ಹೇಗೆ ಒಂದೇ ಆಸನದಲ್ಲಿ ಅವ್ರಿಗೆ ಗೌರವ ಕೊಡ್ತೀರಿ? ಹೇಗ್ ನೈವೇದ್ಯ ಸಮರ್ಪಣೆ ಮಾಡ್ತೀರಿ? ಅಭಿಷೇಕ ಹೇಗ್ ಮಾಡ್ತೀರಿ ಅಂತ ಪ್ರಶ್ನೆ ಮಾಡಿ ಮುಂದೆ ಒಂದು ಕಾರಣ ಉದಾಹರಣೆ ಕೊಡ್ತಾರೆ. ಯಹ ಅಪ್ರಾಪ್ತ ಯತ್ಪದ ಸಹ ತತ್ಸಮಾನ ಆಸನಾದೋ ನ ಪೂಜ್ಯ ಯಥ ಅಪ್ರಾಪ್ತ ರಾಜಪದೋ ಯುವರಾಜ ಅಂತ ಒಂದು ಅನುಮಾನ ಬರೀತಾರೆ. ವಸ್ತುತ ಈ ಗ್ರಂಥದಲ್ಲಿ ಇವ್ರೇನ್ ತಗೊಂಡಲ್ಲ, ಇವರು ಖಂಡನೆ ಬರೆಯೋ ಮುಂಚೆ
ಈ ತರ ಎಲ್ಲ ಆಕ್ಷೇಪಗಳು ಬಂದಿದೆ. ಮೊದಲು ಅದರ ಸಾರ ಬರೀತೀನಿ, ಆಮೇಲೆ ಖಂಡನೆ ಬರೀತೀನಿ ಅಂತ ಈ ವ್ಯಾಸರಾಜರು ಹೇಳ್ತಾರಲ್ಲ. ಬೇರೆ ಮತದವರ ಪ್ರಕ್ರಿಯೆಯನ್ನ ಖಂಡನೆ ಮಾಡ್ಬೇಕು, ಆದ್ರೆ ಯಾವ್ದನ್ನ ದೂಷಣೆ ಮಾಡ್ಬೇಕು ಅಷ್ಟನ್ನ ತಗೊಂಡು ನಾನು ಅದನ್ನ ಖಂಡನೆ ಮಾಡ್ತೀನಿ ಅಂತ ತಮ್ಮ ತಾತ್ಪರ್ಯ ಚಂದ್ರಿಕಾ ಗ್ರಂಥಲೆಲ್ಲ ಅವರು ದೂಷ್ಯಾಂಶ ಅನುವಾದ ಮಾಡಿ ಖಂಡನೆ ಮಾಡೋ ಅಂಶ ತಗೊಳ್ತಾರೆ, ಮಿಕ್ಕಿದ್ದನ್ನ ಅದಕ್ಕೆ ಖಂಡನೆ ಬರೀತಾ ಹೋಗ್ತಾರೆ. ಆ ತರ ಇಲ್ಲಿ ಏನಂದ್ರೆ ಯಾವ ಅಂಶದ ಖಂಡನೆ ಮಾಡ್ಬೇಕು ಆ ಅಂಶವನ್ನ ಇವರು ಅನುವಾದ ಮಾಡ್ತಾರೆ. ಮೊದಲು ಹೀಗಿದೆ ಸಾರ ಅಂತ ಮಾಡ್ಬೇಕಾದ್ರೆ ಚೆನ್ನಾಗಿ ಮಾಡ್ತಾರೆ. ಇದು ಅನೇಕ ಕೃತಿಕಾರರಲ್ಲಿ ನೋಡ್ಬಹುದು. ಹೇಗೆ ಅಂದ್ರೆ ಪೂರ್ವ ಪಕ್ಷದವರೇ ತಪ್ಪು ಮಾಡಿರ್ತಾರೆ ಅವ್ರ ಗ್ರಂಥದಲ್ಲಿ, ತಪ್ಪು ಮಾಡಿದನ್ನ ಇವ್ರು ಸರಿಗ್ ಮಾಡ್ಕೊಂಡು ಹೀಗಿದೆ ಅದಕ್ಕೆ ಇದು ಖಂಡನೆ ಬರೀತಾ ಹೋಗ್ತಾರೆ. ಆ ಶೈಲಿ ಇಲ್ಲಿದೆ, ಅಷ್ಟ್ ಚೆನ್ನಾಗಿ ಬರ್ದಿದ್ದಾರೆ. ಯಾಕಂದ್ರೆ ಕೊನೆಗೆ ಆ ದೋಷ ಹೇಳ್ತಾರೆ ಅವ್ರ ಗ್ರಂಥಲ್ಲಿ ನೋಡಿ, ಶಬ್ದಗಳನ್ನ ಬಡಿಸ್ಲಿಕ್ಕೂ ಬರಲ್ಲ, ಅವರು ಉನ್ಮತ್ತರಾಗ್ಬಿಟ್ಟಿದ್ದಾರೆ, ಹುಚ್ಚರ್ ತರ ಬರೆದ್ಬಿಟ್ಟಿದ್ದಾರೆ ಅಂತ. ಅಂದ್ರೆ ಅವ್ರಿಗೆ ಕೋಪದಿಂದ ಅದ್ ಬರ್ದಿದ್ದಾರೆ. ಯಾಕಂದ್ರೆ ಅದನ್ನ ಸಹಿಸ್ಲಿಕ್ ಆಗಿಲ್ಲ ಈ ಗ್ರಂಥಕರ್ತೃಗಳಿಗೆ. ಆ ಮೊದಲು ಮಾತುಗಳು ತುಂಬಾ ಚೆನ್ನಾಗಿದೆ, ಅದನ್ನ ಮತ್ತೆ ಇದಾದ್ಮೇಲೆ ಹೇಳ್ತೀನಿ. ಇಲ್ಲೇನಾಯ್ತು, ಯಾರು ಇನ್ನೂ ಯಾವ ಪದವಿಗ್ ಬಂದಿಲ್ವೋ ಅಂತ ಪದವಿಗ್ ಬರ್ದೇ ಇರೋ ವ್ಯಕ್ತಿನ ಅದೇ ಆಸನದಲ್ಲಿ ಕೂಡಿಸಿ ಅದೇ ರೀತಿ ಪೂಜೆ ಗೌರವ ಸತ್ಕಾರಗಳನ್ನ ಯಾರು ಮಾಡಲ್ಲ. ಹೇಗೆ ಅಂದ್ರೆ ಇನ್ನು ರಾಜ ಪದವಿಗೆ ಬರ್ದೇ ಇರೋ ಯುವರಾಜನಂತೆ ಅಂತ ಒಂದು ಅನುಮಾನ ಮಾಡಿದ್ರು. ಆದ್ರಿಂದ ಗುರುರಾಜಾನಾಂ ಪ್ರಾಣೇಶೇನ ಸಮಾನ ಪೂಜಾ ಅಭಾವ ಸಿದ್ಧತಿ. ಗುರುರಾಜರಿಗೆ ಮುಖ್ಯ ಪ್ರಾಣ ದೇವರ ಜೊತೆಗೆ ಸಮಾನ ಪೂಜೆ ಇಲ್ಲ ಅಂತ ಸಿದ್ಧ ಆಗತ್ತೆ. ಅಷ್ಟೇ ಅಲ್ಲ, ಇನ್ನೊಂದು ಹೇಳ್ತಾರೆ. ನಾನು ಹಿಂದೆ ಪಾಠದಲ್ಲಿ ಒಮ್ಮೆ ಹೇಳಿದ್ದೆ, ಲಾತವ್ಯರು ಇವರು ಈ ಉಗ್ರತಪ ಅನ್ನೋ ರುದ್ರ ಪದವಿಗೆ ಯೋಗ್ಯನಾದ ಒಬ್ಬ ಜೀವಿ ಲಾತವ್ಯರ ಬಳಿ ಕಲಿತಾನೆ ವಿದ್ಯೆಯನ್ನ 75 ವರ್ಷಗಳ ಕಾಲ ಬ್ರಹ್ಮಕಲ್ಪಕ್ಕೆ ಅನುಗುಣವಾಗಿ ಅಂತ ಹೇಳಿದ್ದೆ. ಇವರೇನು ಹೇಳೋದು ಅಂದ್ರೆ ಅನುವ್ಯಾಖ್ಯಾನದ ಮಾತನ್ನ ಅವತ್ತು ಹೇಳಿದ್ದೆ. ಅಲ್ಲಿ ಸನ್ಯಾಯ ರತ್ನಾವಲಿ ಗ್ರಂಥದಲ್ಲಿ ಲಾತವ್ಯ ಅಂತಂದ್ರೆ ಅವರು ರುಜುಗಳು, ಅವರು ಯಾವಾಗ ಮುಂದೆ ಬ್ರಹ್ಮ ಪದವಿಗೆ ಬರ್ತಾರೆ ಅಂದ್ರೆ ಏಕೋನ ಶತೇಶು ಬ್ರಹ್ಮಸು, ಅಂದ್ರೆ 99 ಈ ಬ್ರಹ್ಮರುಗಳು ಅಂದ್ರೆ ಯಾರ್ಯಾರು ಈ ರುಜುಗಳಿದ್ದಾರೆ ಆ 99 ಬ್ರಹ್ಮಸು ಅತೀತೇಶು, ಬ್ರಹ್ಮರು ಕಳೆದ ಮೇಲೆ ನಂತರ ಅವರು ಬ್ರಹ್ಮ ಪದವಿಗೆ ಬರ್ತಾರೆ ಅಂತ ಇದೆ. ಅಂದ್ರೆ 99 ಜನ ಬ್ರಹ್ಮದೇವರ ಪದವಿಗೆ ಬಂದು ಅವ್ರದ್ದಾದ್ಮೇಲೆ ಇವರು ಆ ಪದವಿಗೆ ಬರ್ತಾರೆ. ಹಾಗಾದ್ರೆ ಲಾತವ್ಯರ ಎಷ್ಟನೇ ಅವರು ಅಂದ್ರೆ ಈ ವಾಯುದೇವರಿಗಿಂತ ಹಿಂದಿನವರಲ್ಲ, ತುಂಬಾ ದೂರದಲ್ಲಿದ್ದಾರೆ ಲಾತವ್ಯರು ಅಂತಂದ್ರೆ ಅಂತ ಒಂದು ವ್ಯಾಖ್ಯಾನ ಮಾಡಿದ್ರು. ಹಾಗಾದ್ರೆ ಲಾತವ್ಯ ಅನ್ನೋ ರುಜುಗಳು ಪ್ರಾಣದೇವರಿಗಿಂತ ಬಹಳ ದೂರದಲ್ಲಿದ್ದಾರೆ. ವಾದಿರಾಜರು ಹಾಗಾದ್ರೆ ಲಾತವ್ಯರು ಅಂದ್ರೆ ಪ್ರಾಣದೇವರಿಗಿಂತ ಹಿಂದಿನವರ ತುಂಬಾ ದೂರದಲ್ಲಿರೋರ, ತುಂಬಾ ದೂರದಲ್ಲಿರೋರು ಅಂತ ಹೀಗೊಂದು ಆಕ್ಷೇಪ ಎತ್ಕೊಂಡಿದ್ದಾರೆ ಇಲ್ಲಿ. ಅದಾದ್ಮೇಲೆ ಅವ್ರ ಖಂಡನೆ ಬರೀತಾ ಹೋಗ್ತಾರೆ ಈ ಭಾಗಗಳಿಗೆಲ್ಲ. ಅದ್ರಲ್ಲಿ ಅವ್ರು ಮೊದಲಿಗೆ ಏನ್ ಹೇಳ್ತಾರೆ ಅಂದ್ರೆ ಇವರು ಗ್ರಂಥ ದೋಷಗಳನ್ನೇನ್ ಹೇಳ್ತಾರೆ ಅವರು, ಕಶ್ಚಿತ್ ಇಕ್ಷುವಲ್ಲಿ ಗ್ರಾಮಸ್ಥಃ ಕ್ರೋಧ ಕಲುಷಿತ ಶೇಮುಷೀಮುಷಿತ ವಿದ್ವತ್ತಃ ಅತಯೇವ ವಿಸ್ಮೃತ ಸುಶಬ್ದ ಅಪಶಬ್ದ ವಿಭಾಗ ಅಂಗೀಕೃತ ವಾದಿರಾಜ ರುಜುತ್ವೈ ಸಮಾನ ಪೂಜಾ ಕಾರಿಭಿಃ ತಾದೃಶಾನ್ ಸಮಾನ ಪೂಜಾ ಕಾರಿಣಃ ಪ್ರತಿ ಕೃತ ವಿಕಲ್ಪ ಪ್ರಶ್ನ ಸಮೂಹಾದಿ ರೂಪಂ ಗ್ರಂಥ ಆಭಾಸಂ ಚಕಾರ. ಈ ಗ್ರಂಥ ಆಭಾಸ ಇದೆ, ಗ್ರಂಥಾಭಾಸ ಅಂತ ಸರಿ ಇಲ್ಲ ಅಂತ ಈ ಪೌಂಡ್ರಕ ವಾಸುದೇವ್ ಅಂತಾರ ಅಂತ. ಕೃಷ್ಣನ್ ತರನೇ ವೇಷ ತೊಟ್ಕೊಂಡ, ವಸುಧಾನ್ ಕೃಷ್ಣ ಅಲ್ಲ, ಆಭಾಸ ಕೃಷ್ಣನ್ ತರ. ಹಾಗೆ ಗ್ರಂಥಾಭಾಸ ಇದು. ಇಕ್ಷುವಲ್ಲಿ ಗ್ರಾಮದಲ್ಲಿರೋರು ಇವರು ಒಬ್ಬರ ವಿದ್ವಾಂಸರು, ಆ ಹೆಸರು ನೋಡಿದ್ವಿ ಆಗ್ಲೆ, ಪದ್ಮನಾಭ ಉಪಾಧ್ಯಾಯ ಅಂತ. ಅವ್ರೇನ್ ಮಾಡಿದ್ರು, ತುಂಬಾ ಕೋಪದಿಂದ ಬುದ್ಧಿ ಕೆಟ್ಟ ಹೋಗಿದೆ. ಆ ವಿದ್ವತ್ತಿನಿಂದ ಏನ್ ಮಾಡ್ಕೊಂಡಿದ್ರು, ವಿದ್ವತ್ತಿತ್ತು, ಕೋಪದಿಂದ ಏನಾಗ್ಬಿಡತ್ತೆ ಕೆಲವು ಸಲಿ ಆಗ್ರಹ ಇದ್ದಾಗ ಒಂದ್ ವಿಷಯದ ಬಗ್ಗೆ ಅದನ್ನ ಒಪ್ಲಿಕ್ಕೆ ರೆಡಿ ಇಲ್ದೇ ಇದ್ದಾಗ ಒಂದ್ ಗ್ರಂಥ ಬರೆದಂತೂ ಬರೆದ್ಬಿಟ್ರು ಕೋಪದಿಂದ. ಬರೆದಾಗ ಯಾವುದು ಸರಿಯಾದ ಶಬ್ದ ಯಾವುದು ಅಪಶಬ್ದ, ಸಂಸ್ಕೃತ ಗ್ರಂಥ ಬರಿಬೇಕಾದ್ರೆ ಶಬ್ದಗಳನ್ನ ಸರಿಯಾಗಿ ಬಳಸ್ಬೇಕು, ಆಚೆ ಈಚೆ ಆದ್ರೆ ಅದು ದೊಡ್ಡ ದೋಷ ಗ್ರಂಥದಲ್ಲಿ. ಆತರ ಇವ್ರು ವಿದ್ವತ್ತು ಇತ್ತು, ಆದ್ರೆ ಕೋಪದಿಂದ ಯಾವ್ದು ಒಳ್ಳೆ ಶಬ್ದ ಯಾವ್ದು ಕೆಟ್ಟ ಶಬ್ದ ಅಪಶಬ್ದ ಸುಶಬ್ದ ಯಾವ್ದು ಗೊತ್ತಿಲ್ದೇನೆ ಗ್ರಂಥ ಬರೆದು ಬಿಟ್ಟಿದ್ದಾರೆ. ಬರೀತಾ ಯಾರು ವಾದಿರಾಜನ ರುಜುಗಳು ಅಂತೊಪ್ಪಿ ಸಮಾನ ಪೂಜೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ಅನೇಕ ಪ್ರಶ್ನೆಗಳನ್ನ ಮಾಡ್ತೀನಿ ಅಂತ ಮಾಡಿ ಅವರೇ ಹಾಸ್ಯಾಸ್ಪದರಾಗಿದ್ದಾರೆ ಅಂತ. ಆ ತರ ಅದು ಗ್ರಂಥಾಭಾಸ ಅಂತ. ತತ್ರ ಅಯಂ ಸಾರಾಂಶ ಅಂತ, ಇದು ಸಾರಾಂಶ ಅಂತ ಅಲ್ಲಿ ಉಲ್ಲೇಖವನ್ನ ಮಾಡಿದೆ. ಇಷ್ಟು ಆಮೇಲೆ ಅಲ್ಲಿ ಮುಂದಿನ ವಿಷಯ ಎಲ್ಲ ಬಂತಲ್ಲ, ಇದ್ರ ಖಂಡನೆ ಭಾಗಕ್ಕೆ ಹೋಗೋಣ. ಸರಿ, ಇದೇನೋ ಪ್ರಶ್ನೆ ಏನೋ ಸರಿ ಇತ್ತಲ್ಲ, ಚೆನ್ನಾಗೇ ಇದೆಯಲ್ಲ. ಇನ್ನು ರಾಜ ಪದವಿಗೆ ಬಂದಿಲ್ಲ, ಯುವರಾಜನ್ನ ಒಂದೇ ಆಸನದಲ್ಲಿ ಕೂಡಿಸಿ ಗೌರವ ಸತ್ಕಾರ ಪೂಜೆ ಇತ್ಯಾದಿಗಳು ಏನೇನಿದೆಯೋ ಅದೆಲ್ಲ ಮಾಡಲ್ಲ ತಾನೆ ಅಂತ ಒಂದು ಅವರು ಆಕ್ಷೇಪ ಎತ್ತಿದ್ರು. ಅದಕ್ಕೆ ಇವರು ಪ್ರತಿಯಾಗಿ ಆ ಅನುಮಾನ ಸರಿ ಇಲ್ಲ, ನಿಮ್ಮ ಅನುಮಾನ ಸರಿ ಇಲ್ಲ ಅಂತ ಖಂಡನೆ ಮಾಡಿದ್ದಾರೆ. ಇವ್ರು ಯಾರು, ವೃಂದಾವನಾಚಾರ್ಯರ ಅಪ್ಪಟ ಶಿಷ್ಯರು
ಬೃಂದಾವನಾಚಾರ್ಯರ ಆಜ್ಞೆಗೆ ಅನುಗುಣವಾಗಿಯೇ ಈ ಅತ್ತೂರು ವೆಂಕಟರಮಣಾಚಾರ್ಯರು ಬರೆದಿತ್ತು ಈ ಗ್ರಂಥನ. ಖಂಡನೆ ಬರೀತಾರೆ. ಏನ್ ಬರೀತಾರೆ ಅಂದ್ರೆ, ವಾದಿರಾಜ ಪೂಜ್ಯ ಶ್ರೀಮತ್ ಚರಣಾಹ ಭಾರತೀ ರಮಣೇನ ಸಮಾನ ಆಸನಾದೋ ಪೂಜ್ಯಾಹ. ಇಲ್ಲ, ವಾದಿರಾಜರನ್ನ ಅದು ಅವರು ವಾದಿರಾಜ ಶ್ರೀಮಚ್ಚರಣ ಅಂತ ಬರೆದ್ರು. ಇವ್ರೇನ್ ಬರೀತಾರೆ, ವಾದಿರಾಜ ಪೂಜ್ಯ ಶ್ರೀಮಚ್ಚರಣ ಅಂತ. ಆ ಭಕ್ತಿ ಅಷ್ಟಿದೆ ಅವ್ರಿಗೆ. ವಾದಿರಾಜರೆಂಬ ಪೂಜ್ಯರಾದ ಶ್ರೀಮಚ್ಚರಣರು ಭಾರತೀ ರಮಣರ ಜೊತೆಗೆ ಸಮಾನ ಆಸನಾದಿಗಳಲ್ಲಿ ಪೂಜೆ ಮಾಡ್ಬೇಕು ಅಂತ. ಯಾಕೆ? ಅವ್ರಿಗೆ ಸಮಾನ ಆದ್ರಿಂದ. ಯಾರು ಯಾರಿಗೆ ಸಮಾನರೋ ಅವರಿಗೆ ಸಮಾನವಾದ ಆಸನಾದಿಗಳಲ್ಲೇ ಪೂಜೆ ಮಾಡ್ಬೇಕು, ಬೇರೆದ್ರಲ್ಲ. ಇಲ್ಲ, ಸಮಾನತೆ ಎಲ್ಲಿಂದ ಬಂತು? ಇಬ್ರು ಸಮಾನ ಅಂತ ಹೇಳಿ ಮನೆಗ್ ಕರೆದ್ಬಿಟ್ಟು ಇಬ್ರು ಬೇರೆ ಬೇರೆ ತರ ನೋಡ್ಕೊಂಡೆ ಒಬ್ರು ಮೊದಲು ಇವ್ರಿಗ್ ಮಾಡಿ ಅವ್ರ ತರ ಇವ್ರಿಗ್ ಮಾಡದೇ ಇದ್ರೆ ಪೂಜೆ ಅದು ಸಮಾನ ಪೂಜೆ ಅನ್ನಿಸ್ಕೊಡಲ್ಲ. ಸಮಾನ ಆಸನಾದಿಗಳಲ್ಲೇ ಪೂಜೆ ಮಾಡ್ಬೇಕು. ಹೇಗೆ? ಒಂದು ಉದಾಹರಣೆ ಕೊಡಿ. ಹಾಗಾದ್ರೆ ಯುವರಾಜನಿಗೂ ರಾಜನಿಗೂ ಒಂದೇ ಮಾಡ್ತೀರಾ? ನಾವ್ ಒಂದ್ ಪ್ರಶ್ನೆ ಕೇಳ್ತೀವಿ ನಿಮ್ಗೆ, ಒಂದು ಉದಾಹರಣೆ ಕೊಟ್ಟಿರ್ಲಿ. ಯಹ ಯತ್ಸಮಃ ತತ್ ಸಮಾನ ಆಸನಾದೋ ಪೂಜ್ಯ ಯಥಾ ಗರುಡ ಶೇಷೇಣ. ಶೇಷದೇವರಿಗೆ ಗರುಡ ದೇವರಿಗೆ ಸಮಾನ ಆಸನ ಇಲ್ವಾ? ಬೆಲೆ ಇಲ್ವಾ? ಅಲ್ಲಿ ಹೇಗ್ ಮಾಡ್ತೀರಾ? ಇಲ್ವಾ? ಹಾಗೆ ಅಂತ ಅಷ್ಟೇ. ಇದಕ್ಕೆ ಉತ್ತರನೇ ಇಲ್ಲ. ಈ ತರ ಮರು ಅನುಮಾನ ಮಾಡಿದ್ಕೊಳ್ಳೆ ಆಯ್ತು, ಸತ್ಪ್ರತಿಪಕ್ಷತ್ವ. ನೀವು ಹೇಳಿದ್ ಸರಿ ಇಲ್ಲ, ಪ್ರತಿಯಾಗಿ ನಾವು ಅನುಮಾನ ಹೇಳಿದ್ವಿ, ಇದಕ್ಕೆ ಉತ್ತರ ಕೊಡಿ. ಉತ್ತರ ಇಲ್ಲ. ಅಷ್ಟೇ ಅಲ್ದೇನೆ ಇನ್ನೊಂದು ಗೀತಾ ಭಾಷ್ಯದಲ್ಲಿ ಒಂದು ಪ್ರಮಾಣ ಕೊಟ್ಟಿದ್ದಾರೆ, ಪಾದ್ಮ ಪುರಾಣ ಅಂತ. ಅಲ್ಲಿ ಏನ್ ಬರ್ದಿದ್ದಾರೆ ಅಂದ್ರೆ, ಸಮಾನಾಂ ವಿಷಮಾ ಪೂಜಾ ವಿಷಮಾನಾಂ ಸಮಾತಥ ಕ್ರಿಯತೆ ಏನದೇವೋಪಿ ಸ್ವಪದ ಧೃಶ್ಯತೆ ಪುಮಾನ್ ಅಥವಾ ಭ್ರಶ್ಯತೆ ಹಿ ಸಹ ಅಂತ ಇದೆ. ಇದಕ್ಕೇನರ್ಥ? ಸಮಾನರಾದವ್ರಿಗೆ ವಿಷಮ ಪೂಜೆ, ವಿಷಮನಾದವ್ರಿಗೆ ಸಮಾನ ಪೂಜೆ ಮಾಡೋದು ತಪ್ಪು. ಇದು ಒಬ್ಬ ದೇವತೆ ಮಾಡಿದ್ರೆ ಅವನ ತನ್ನ ಪದವಿಯಿಂದ ಕೆಳಗ್ ಬೀಳ್ತಾನೆ ಅಂತ. ಈಗ ತಾರತಮ್ಯದಲ್ಲಿ ಇಬ್ರು ಸಮಾನ ಇರ್ತಾರೆ, ಗೌರವ ನಾವು ಕೊಡ್ಬೇಕು. ನಮ್ಮ ಮನೇಲಿ ಯಾರೋ ಹಿರಿಯರು ಇಬ್ರು ಸಮಾನರಾಗಿರ್ತಾರೆ, ಅವ್ರು ಕೊಡ್ಬೇಕು ಸಮಾನವಾಗಿ. ಒಬ್ರಿಗೆ ಹೆಚ್ಚು ಕಡಿಮೆ ಮಾಡಿದ್ರೆ ನೀವು ಅಧಪತನ ಹೊಂದ್ತೀರಿ ಜೀವನದಲ್ಲಿ, ನಿಮ್ ಮುಂದೆ ನರಕ ಆಗುತ್ತೆ. ಗೌರವ ಸಮಾನರಾಗಿದ್ದವ್ರಿಗೆ ಸಮಾನವಾಗೇ ಕೊಡ್ಬೇಕು. ಸಮಾನರಾದವ್ರಿಗೆ ವ್ಯತ್ಯಾಸ ಮಾಡೋದು, ವ್ಯತ್ಯಾಸದಲ್ಲಿ ಇದ್ದವ್ರಿಗೆ ಸಮಾನವಾಗಿ ಮಾಡೋದು, ಎರಡೂ ತಪ್ಪೆ ಯಾವ್ದಾರ ಆಗ್ಲಿ. ಆತರ ಇಲ್ಲೇನ್ ಕೊಟ್ರು ಅಂದ್ರೆ, ಇದು ಯಾಕೆ ಬಂತು ಅಂದ್ರೆ, ಯಾವತ್ತು ಸಮಾನರಾದ ವ್ಯಕ್ತಿಗಳನ್ನ ವ್ಯತ್ಯಾಸವಾಗಿ ನೀವು ಪೂಜೆ ಮಾಡ್ತೀರಿ ಅಂತ ಆದ್ರೆ ಅದು ಪ್ರತ್ಯವಾಯಕ್ಕೆ ಕಾರಣ, ಪಾಪಕ್ಕೆ ಕಾರಣ ಅಂತ ಹೇಳಿದ್ದಾರೆ. ಈಗ ವಾದಿರಾಜರು ಮತ್ತೆ ಭಾರತೀಯ ರಮಣ ಅಂದ್ರೆ ವಾಯುದೇವರು ಸಮಾನ ಅಂತ ಸಿದ್ಧ, ನಿಶ್ಚಿತ. ಅನೇಕ ಶಿಷ್ಟಾಚಾರ ಇದೆ, ಅದರ ಜೊತೆಗೆ ಅನೇಕ ವಾಕ್ಯಗಳು ಇದೆ. ಇಷ್ಟೆಲ್ಲ ಇದ್ಮೇಲೆ ಸಮಾನವಾಗಿ ಪೂಜೆ ಮಾಡ್ತಾ ಇದ್ರೆ, ವ್ಯತ್ಯಾಸವಾಗಿ ನೀವು ಸಮಾನ ಆಸನ ಕೊಡದೇನೆ ಬೇರೆ ಪೂಜೆಯನ್ನು ಮಾಡ್ತೀರಿ ಅಂತ ಅಂದ್ರೆ ಆಗ ಅದಕ್ಕೆ ಅದರ ಹೊಣೆಗಾರಿಕೆ ಅವರಿಗೆ, ಅಂದ್ರೆ ಪ್ರತ್ಯವಾಯ ಪಾಪ ಬರುತ್ತೆ ಅಂತ ಹೇಳಿದ್ದಾರೆ. ಇದನ್ನ ಯಾಕೆ ಕೊಟ್ರು ಉದಾಹರಣೆ ಅಂದ್ರೆ, ಈ ಖಂಡನೆ ಮಾಡೋರು ಏನ್ ಮಾಡಿದ್ರು, ಸಮಪೂಜೆ ಅಂದ್ರೆ ಏನರ್ಥ, ಈಗ ಹಾಗ ಅಂತೆಲ್ಲ ಪ್ರಶ್ನೆ ಮಾಡ್ಕೊಂಡು ಸಮಪೂಜೆ ಅಂತಾನೆ ಒಂದಿಲ್ಲ ಅನ್ನೋ ತರ ಮಾತಾಡ್ಬಿಟ್ರು. ಅದಕ್ಕೆ ಇವ್ರಂದ್ರು, ಈ ತರ ಪದ್ಮ ಪುರಾಣದ ಮಾತೇನಿದೆ, ಗೀತಾ ಭಾಷ್ಯದಲ್ಲಿ ಬಂದಿರೋದು ಆಚಾರ್ಯರು ಉದಾಹರಿಸಿತ್ತು, ಇದರಲ್ಲಿ ಸಮಾನ ಪೂಜೆ ಮಾಡ್ಬೇಕು ಅಂತ ಸೂಚನೆ ಮಾಡಿದ್ದಾರೆ. ಯಾಕೆಂದ್ರೆ ಸಮಾನರಾದವ್ರು ವಿಷಮ ಪೂಜೆ ಮಾಡಿದ್ರೆ ತಪ್ಪು. ಹಾಗಾದ್ರೆ ಸಮಾನರಾದವ್ರು ಏನ್ ಮಾಡ್ಬೇಕು ಅಂತ ಅರ್ಥ? ಸಮಾನ ಪೂಜೆ ಮಾಡ್ಬೇಕು ಅಂತ ಅರ್ಥ. ಮತ್ತೆ ಇದಕ್ಕೇನ್ ಅರ್ಥ ಹೇಳ್ತೀರಿ ನೀವು? ಸಮಾನ ಪೂಜೆ ಅಂದ್ರೆ ಹಾಗಲ್ಲ ಹೀಗಲ್ಲ ಅಂತ ಖಂಡನೆ ಮಾಡಿದವರು ಸಮಾನ ಪೂಜೆ ತೋರಿಸ್ಬೇಕಲ್ಲ, ಈ ಗರುಡ ಶೇಷದೇವರಿಗೂ ತೋರಿಸ್ಬೇಕಲ್ಲ, ಅದು ನೀವು ಅದನ್ನ ತೋರಿಸಿಲ್ಲ ಅಂತ ಇದೊಂದು ಆಕ್ಷೇಪ ಎತ್ತಿದ್ರು. ಇದ್ರ ಜೊತೆಗೆ ಅಲ್ಲ, ಆ ಪುರಾಣದಲ್ಲಿ ಹಾಗೆ ಬರ್ಲಿಲ್ಲ, ಪುರಾಣದ ಮಾತು ನಿಮ್ಗೆ ಅರ್ಥ ಆಗಿಲ್ಲ ಅಂತ ನಮ್ಮ ಮೇಲೆ ಮತ್ತೆ ಆಕ್ಷೇಪ ಮಾಡ್ತಾರೆ. ಅದಕ್ಕೇನ್ ಪುರಾಣ ವಾಕ್ಯಕ್ಕೆ ಅರ್ಥ ಅಂದ್ರೆ, ಸಮಾನ ಅಂದ್ರೆ ಯಾವ ತರ? ಎಲ್ಲಾ ತರ ಸಮಾನ ಇರ್ಬೇಕು. ಈಗ ಲಾತವ್ಯರಿಗೂ ವಾಯುದೇವರಿಗೂ ಅಂದ್ರೆ ಮಧ್ವಾಚಾರ್ಯರಿಗೂ ವಾದಿರಾಜರಿಗೂ ಎಲ್ಲಾ ತರ ಸಾಮ್ಯ ಇದೆಯಾ? ಇದ್ರೆ ಮಾಡಿ, ಇಲ್ಲ ಅಂದ್ರೆ ಮಾಡ್ಬೇಡಿ ಸಮಾನ ಆಸನದಲ್ಲಿ ಪೂಜೆ. ಇದೆಯಲ್ಲ ಅಂತ. ಯಾಕೆ? ಅದಕ್ಕೊಂದು ಪ್ರಮಾಣ ಕೊಟ್ರು. ಹಿಂದನೂ ಅದನ್ನ ಹೇಳಿದ್ದೆ. ಏನ್ ಪ್ರಮಾಣ ಕೊಟ್ಟಿದ್ದಾರೆ ಅಂದ್ರೆ, ಚತುರ್ಮುಖ ಬ್ರಹ್ಮದೇವರು ಒಂದು ಮಾತು ಹೇಳ್ತಾರೆ. ಇದು ಸಂಹಿತಾ ವಾಕ್ಯ. ಈ ಪಂಚರಾತ್ರ ಸಂಹಿತೆ ಇದೆಯಲ್ಲ, ಆ ತರ ಒಂದು ಸಂಹಿತೆ, ಅದರಲ್ಲಿ ಒಂದು ಮಾತು ಬರುತ್ತೆ, ಯಾವತ್ ಜ್ಞಾನಂ ಚಾಸ್ತಿಮೇ ವಾಸುದೇವೆ ತಾವತ್ ಜ್ಞಾನಂ ವಾಯುದೇವಸ್ಯ ಚಾಸ್ತಿ, ಯಾವತ್ ಜ್ಞಾನಂ ವಾಸುದೇವಸ್ಯ ಚಾಸ್ತಿ ತಾವತ್ ಜ್ಞಾನಂ ಚಾಸ್ತಿ ವೈ ತದ್ರುಜೂನಾಂ ಇತಿ ಚತುರ್ಮುಖ ವಚನೇನ ಅಂತ ಉದಾಹರಣೆ ಕೊಟ್ಟು ಬ್ರಹ್ಮದೇವರು ಹೇಳ್ತಾರಂತೆ, ನನಗೆ ದೇವರ ಬಗ್ಗೆ ಎಷ್ಟು ಜ್ಞಾನ ಇದೆಯೋ ಅಷ್ಟು ವಾಯುದೇವರಿಗಿದೆ, ವಾಯುದೇವರಿಗೆ ಎಷ್ಟು ಜ್ಞಾನ ಇದೆಯೋ ಅಷ್ಟೇ ಎಲ್ಲಾ ರುಜುಗಳಿಗಿದೆ ಅಂತ. ಸಮಾನ ಜ್ಞಾನದಲ್ಲಿ. ಜ್ಞಾನ ಅನ್ನೋದು ಬಹಳ ಎತ್ತರ ಮಟ್ಟದ್ದು ಗುಣದಲ್ಲಿ. ಆ ಜ್ಞಾನನೇ ಎಲ್ರಿಗೂ ಸಮಾನ ಅಂದ್ಮೇಲೆ ಸಾಮ್ಯ ಎಲ್ಲಾ ಅಂಶದಿಂದ ಬಂತು. ಆದ್ರಿಂದ ರುಜುಗಳಿಗೆ ಜ್ಞಾನ ಸಾಮ್ಯ ಇದೆ ಎಲ್ಲಾ ರುಜುಗಳಿಗೆ. ಅಷ್ಟೇ ಅಲ್ಲ, ಅನ್ಯತ್ರ ಆಲೋಚನೆ ಸರ್ವ ವಿಷಯ. ದೇವರನ್ನ ಬಿಟ್ಟು ಬೇರೆ ಕಡೆ ಆಲೋಚನೆ ಹೀಗ್ ಮಾಡಿದ್ರೆ ಎಲ್ಲಾ ಗೊತ್ತಾಗ್ಬಿಡತ್ತೆ ಅವ್ರಿಗೆ, ಜಗತ್ತಿನ ಬಗ್ಗೆ ಎಲ್ಲಾ ವಿಷಯ. ಇದು ಎಲ್ಲಾ ರುಜುಗಳಿಗೆ ಸಮಾನವಾಗಿದೆ. ಈ ತರ ಅಷ್ಟು ಸಾಮ್ಯ ಇದ್ದಾಗ, ಮತ್ತಷ್ಟೇ ಅಲ್ಲ, ತಾತ್ಪರ್ಯ ನಿರ್ಣಯದಲ್ಲೆಲ್ಲ ವರ್ಣಿಸ್ತಾ ಅದನ್ನೂ ಶ್ಲೋಕಗಳನ್ನು ಕೊಡ್ತಾರೆ.
ಸರ್ವಜೀವ ಗಣೇಭ್ಯೋ ಯೇ ತೇಹಿ ವಾಯುತ್ವಮಾಪ್ನುಯುಹು ಅನಾದಿ ಕಾಲತ ಸರ್ವ ದೋಷಹೀನ ಗುಣಾಧಿಕ. ಅನಾದಿ ಕಾಲದಿಂದ ರುಜು ದೇವತೆಗಳು ಅಂದ್ರೆ ಅವರಲ್ಲಿ ದೋಷಗಳೇ ಇರಲ್ಲ, ಯಾವ ದೋಷ, ಎಲ್ಲಾ ಗುಣಗಳಿಂದ ತುಂಬಿರ್ತಾರೆ. ಅಂತ ಈ ರುಜುಗಳು ದೇವಾನಾಮಪಿ ದೇವತಾ ಅಂತ. ಇಷ್ಟೆಲ್ಲ ಒಂದು ಶಕ್ತಿಯಲ್ಲಾಗ್ಲಿ ಅಥವಾ ದೋಷ ಇಲ್ಲ ಅನ್ನೋ ವಿಷಯದಲ್ಲಾಗ್ಲಿ ಜ್ಞಾನದಲ್ಲಾಗ್ಲಿ ಎಲ್ಲಾ ರೀತಿ ಸಮಾನವಾಗಿರ್ತಾರೆ. ಇಷ್ಟೆಲ್ಲ ಸಮಾನವಾಗಿದ್ದಾಗ ನೀವು ಲಾತವ್ಯರು ಮತ್ತೆ ಇವರು ವಾಯು ದೇವರು ಇಬ್ರು ಸಮಾನರಲ್ಲ, ಸರ್ವಾಂಶನ ಎಲ್ಲಾ ಅಂಶಗಳಿಂದ ಸಾಮ್ಯ ಇರ್ಬೇಕು. ಈ ಕೆಲಸ ಏನಾಗ್ಬಿಡುತ್ತೆ, ಮನೆಯಲ್ಲಿ ಇಬ್ರು ಹಿರಿಯರು ಬರ್ತಾರೆ ಯಾರೋ ಹೊರಗಡೆಯಿಂದ, ಇವರು ತುಂಬಾ ಗ್ರೇಟ್ ಇರ್ತಾರೆ ಎಲ್ಲಾ ರೀತಿಯಿಂದ, ಇನ್ನೊಬ್ರು ಒಂದು ಗುಣ ಎಲ್ಲೋ ಸ್ವಲ್ಪ ಲೋಪ ಆಗಿರುತ್ತೆ, ಬಟ್ ಇನ್ನೆಲ್ಲ ಅವ್ರ ಥರನೇ ಇರ್ತಾರೆ. ಅವರು ಗೌರವ ಯಾರಿಗೆ ಜಾಸ್ತಿ ಕೊಡ್ತೀರಿ, ಪೂರ್ಣ ತುಂಬಿದವ್ರಿಗೆ ಗೌರವ ಕೊಡ್ತೀರಿ, ಸ್ವಲ್ಪ ಕಡಿಮೆ ಒಂದು ಗುಣ ಕಡಿಮೆ ಇದ್ದವ್ರಿಗೆ ಕಡಿಮೆ. ಆತರ ಇಲ್ಲಿ ಹಾಗಿಲ್ಲ. ಯಾಕಂದ್ರೆ ಬ್ರಹ್ಮದೇವ್ರ ಮಾತಿದೆ, ತಾತ್ಪರ್ಯದ ಮಾತುಗಳಿದೆ, ಇಲ್ಲೆಲ್ಲ ನೋಡಿದಾಗ ರುಜುಗಳು ಅಂದ್ರೆ ಎಲ್ಲಾ ಅಂಶದಿಂದ ಎಲ್ಲರೂ ಸಮಾನ ಅಂತ. ತಕ್ಷಣ ಒಬ್ರು ಪ್ರಶ್ನೆ ಎತ್ತುತ್ತಾರೆ, ಇಲ್ಲ ಒಂದು ಸಿಗತ್ತೆ, ಒಂದು ನ್ಯೂನತೆ ಸಿಗತ್ತೆ ಅಂತ. ಏನ್ ನ್ಯೂನತೆ? ತಥಾಪಿ ಪ್ರಕೃತೆ ಪದಕೃತ ವೈಚಿತ್ರ್ಯಾಧಿಕಮಸ್ತಿ ಚೇನ್ನ. ನೋಡಿ, ಆಗ ನೀವು ಎಲ್ಲಾ ಅಂಶದಿಂದ ಸಮಾನರು ಅಂತ ಹೇಳೋದಿದ್ರೆ, ಈಗ ನಮ್ಮ ಪ್ರಶ್ನೆ ಒಂದೇ, ಲಾತವ್ಯರು ಈಗ ಲಾತವ್ಯ ಪದವಿಯಲ್ಲಿದ್ದಾರೆ, ವಾಯುದೇವರು ವಾಯು ಪದವಿಯಲ್ಲಿದ್ದಾರೆ, ಪದವಿ ನಿಮಿತ್ತ ವ್ಯತ್ಯಾಸ ಬಂತಲ್ಲ. ಹಾಗಾದ್ರೆ ಇದಿಲ್ವಾ ವ್ಯತ್ಯಾಸ? ಪದವಿ ನಿಮಿತ್ತ ವ್ಯತ್ಯಾಸ. ಈಗಾಗಲೇ ಬ್ರಹ್ಮದೇವರಾಗ್ಬಿಟ್ಟಿದಾರ ಲಾತವ್ಯರು? ಇಲ್ಲ. ಈಗಾಗಲೇ ವಾಯುದೇವರಾಗಿದ್ದಾರ? ಇಲ್ಲ. ಅವ್ರ ಪದವಿಯಲ್ಲೇ ಇದ್ದಾರೆ, ವಾಯು ಪದವಿಯಲ್ಲೇ ಇದ್ದಾರೆ, ಬ್ರಹ್ಮದೇವರು ಬ್ರಹ್ಮ ಪದವಿಯಲ್ಲೇ ಇದ್ದಾರೆ. ಮತ್ತೆ ಪದವಿ ನಿಮಿತ್ತ ವ್ಯತ್ಯಾಸ ಇದ್ಮೇಲೆ ವ್ಯತ್ಯಾಸ ಇಲ್ಲ ಅಂತ ಹೇಗೆ ಹೇಳ್ತೀರಿ? ಎಲ್ಲಾ ಅಂಶದಿಂದ ಎಲ್ಲರೂ ರುಜುಗಳು ಸಮಾನ ಏನು ಪದವಿ ನಿಮಿತ್ತ ಸಮಾನತೆ ಇದೆಯಾ? ಇಲ್ಲ ಅಂತ ಆಕ್ಷೇಪ ಮಾಡಿದ್ರೆ ಅದಕ್ಕೆ ಹೇಳ್ತಾರೆ, ತಕ್ಷಣ ಒಂದ್ ಪಾಯಿಂಟ್ ಕೊಡ್ತಾರೆ ಅದಕ್ಕೆ. ಇದು ಎಷ್ಟು ಲಾಜಿಕ್ ಅಂದ್ರೆ ತುಂಬಾ ಚೆನ್ನಾಗಿ ಅನುಮಾನಗಳನ್ನು ಪ್ರಯೋಗ ಮಾಡಿದ್ದಾರೆ. ಪ್ರತಿಯಾಗಿ ಅವ್ರು ಒಂದ್ ವಿಷಯ ಹೇಳಿದ್ರೆ ಅದಕ್ಕೆ ಒಂದು ಆಕ್ಷೇಪ ಪಾಯಿಂಟ್ ಕೊಡ್ತಾರೆ. ಏನಂದ್ರೆ, ಈಗ ಮುಕ್ತ ಬ್ರಹ್ಮ ಮತ್ತೆ ಸಂಸಾರಿ ಬ್ರಹ್ಮ ಅಂತ ಇಬ್ರು ಇರ್ತಾರೆ. ಅಂದ್ರೆ ಈಗಾಗ್ಲೇ ಮೋಕ್ಷದಲ್ಲಿ ಬ್ರಹ್ಮದೇವರೊಬ್ಬರಿದ್ದಾರೆ, ಸಂಸಾರದಲ್ಲಿರೋ ಬ್ರಹ್ಮದೇವರೊಬ್ಬರಿದ್ದಾರೆ. ಹಾಗೆ ಮೋಕ್ಷದಲ್ಲಿ ಈಗಾಗಲೇ ವಾಯುದೇವರೊಬ್ಬರಿದ್ದಾರೆ, ಅವ್ರು ಮೋಕ್ಷ ಹಾಕ್ಬಿಟ್ಟಿದೆ, ಮುಕ್ತ ವಾಯುವರು. ಈಗ ಸಂಸಾರದಲ್ಲಿ ವಾಯುದೇವರಿದ್ದಾರೆ. ಈ ತರ ಮುಕ್ತರಾದವ್ರು ಬೇಕಾದಷ್ಟು ಜನ ಇರ್ತಾರೆ ಮೋಕ್ಷದಲ್ಲಿ. ಆ ಮೋಕ್ಷದಲ್ಲಿರೋರ್ಗು, ಮೋಕ್ಷದಲ್ಲಿರೋ ಒಬ್ಬ ಬ್ರಹ್ಮದೇವರಿಗೆ ಈ ಸಂಸಾರದಲ್ಲಿರೋ ಬ್ರಹ್ಮದೇವರಿಗೆ ಸಾಮ್ಯ ಇದೆಯಾ, ವೈಷಮ್ಯ ಇದೆಯಾ? ಇಬ್ರು ಒಂದೇ, ಸಮಾನರ, ಬೇರೆನಾ ಅಂತ ನಮ್ಮ ಸಿದ್ಧಾಂತ ಏನು ಹೇಳುತ್ತೆ ಅಂದ್ರೆ, ಬದ್ಧ ಸಿದ್ಧಾಂತದಲ್ಲಿ ಮುಕ್ತ ಬ್ರಹ್ಮ ಸಂಸಾರಿ ಬ್ರಹ್ಮ ಸಮಾನ ಅಂತ ಹೇಳ್ತಾರೆ, ಒಂಚೂರು ವ್ಯತ್ಯಾಸ ಇಲ್ಲ ಅಂತ. ತಕ್ಷಣ ಆಕ್ಷೇಪ ಮಾಡ್ಬೋದು, ಯಾಕೆ? ಇವರು ಸಂಸಾರದಲ್ಲಿರೋ ಬ್ರಹ್ಮದೇವರು, ಅವ್ರು ಮೋಕ್ಷದಲ್ಲಿರೋ ಬ್ರಹ್ಮದೇವರು, ಸ್ವಲ್ಪ ವ್ಯತ್ಯಾಸ ಬರ್ಲಿಲ್ವಾ? ಪದವಿಯಲ್ಲಿ ಹೇಗೆ ವ್ಯತ್ಯಾಸ ಬರುತ್ತೋ ಹಾಗೆ ಇಲ್ಲಿ ಸಂಸಾರ ಪದವಿಯಲ್ಲಿ ಇದ್ದಾರೆ, ಮೋಕ್ಷ ಪದವಿಯಲ್ಲಿ ಇದ್ದಾರೆ, ವ್ಯತ್ಯಾಸ ಬಂತು. ಸಾಮ್ಯ ಇದೆಯಾ ಇಲ್ವಾ ಪೂರ್ಣ ಅಂಶದಿಂದ? ಇಲ್ಲ ಪೂರ್ಣ ಅಂಶದಿಂದ ಸಾಮ್ಯ ಇದ್ದೇ ಇದೆ ಅಂತ ಒಪ್ಕೊಳ್ಬೇಕು. ನೀವು ಒಪ್ಕೊಳ್ಳಿಲ್ಲ ಅಂದ್ರೆ ಅಲ್ಲಿ ಉತ್ತರ ಕೊಡಿ. ಹಾಗೆ ಹೇಳಿಕ್ ಬರಲ್ಲ, ಸಾಮ್ಯ ಇದೆ ಅಂತ ಒಪ್ಲೇಬೇಕು. ಹಾಗಾದ್ರೆ ವಾದಿರಾಜರಿಗೂ ಆಚಾರ್ಯರಿಗೂ ಪದವಿ ನಿಮಿತ್ತ ಇದೆ ಸ್ವಲ್ಪ ವ್ಯತ್ಯಾಸ, ಹಾಗಾಗಿ ಸಂಪೂರ್ಣ ಸಾಮ್ಯ ಇಲ್ಲ, ಹಾಗೆ ಹೇಳಲೇಬೇಡಿ ಅಂತ ಅದಕ್ಕೆ ಸರಿಯಾಗಿ ಅದಕ್ಕೆ ಪ್ರತಿ ಉತ್ತರ ಕೊಟ್ರು. ಇಷ್ಟಾದ ಮುಂದೆ ಪ್ರಶ್ನೆ ಮಾಡ್ಕೊಳ್ತಾರೆ, ಆ ಪ್ರಶ್ನೆ ಮಾಡಿ ನಿಲ್ಲಿಸ್ತೀರಿ, ನಂತರ ಮುಂದೆ ವಿಷಯ ಹೇಳ್ತೀನಿ ನಾಳೆ ದಿವಸ. ಕಿಂಚ ಪದಕೃತ ವೈಚಿತ್ರ ಅಭಾವ ಮಾತ್ರ ಸಮಾನ ಪೂಜಾ ಪ್ರಯೋಜಕ ಮುತ ಸ್ವರೂಪ ಸಾಮ್ಯತೆ ಸದಿ. ಹಾಗಾದ್ರೆ ನಾವು ಪ್ರಶ್ನೆ ಕೇಳೋದಿಷ್ಟೇ, ಆಯ್ತು ಈ ಮುಕ್ತ ಬ್ರಹ್ಮರ ಕಥೆ ಬಿಡೋಣ, ನಿಮ್ ಪಕ್ಷಕ್ಕೆ ಹಿಡಿಯೋಣ. ನಿಮ್ ಪಕ್ಷದಲ್ಲಿ ಒಂದು ಪ್ರಶ್ನೆ ಮಾಡ್ತೀವಿ, ಏನಂದ್ರೆ, ಈಗ ಸ್ವರೂಪ ಯೋಗ್ಯತೆ ಇಬ್ಬರಲ್ಲೂ ಸಮಾನವಾಗಿದ್ರೆ ಅದು ಸಾಮ್ಯ ಅಂತ ಯೋಚನೆ ಮಾಡ್ತೀರಾ, ಅಥವಾ ಈ ಪದವಿಯಲ್ಲೂ ವ್ಯತ್ಯಾಸ ಇರಬಾರ್ದು ಅದನ್ನು ಸೇರಿಸ್ಕೊಳ್ತೀರಾ? ಪದವಿಯಲ್ಲಿ ವ್ಯತ್ಯಾಸ ಇಲ್ಲದೆ ಹೋದ್ರೆ ಸಾಕ, ಸಮಾನ ಪೂಜೆ ಮಾಡ್ಬೇಕು ಆಗ್ಬಹುದು ಅಂತಾನೋ, ಅಥವಾ ಸ್ವರೂಪ ಯೋಗ್ಯತೆನೂ ಬೇಕಾ? ಎರಡಲ್ಲಿ ಯಾವ್ದು ಬೇಕು? ಸ್ವರೂಪ ಯೋಗ್ಯತೆನೂ ಬೇಕು, ಹಾಗೆ ಪದವಿಯಲ್ಲಿ ಸಾಮ್ಯನೂ ಬೇಕು ಅಂತ ಹೇಳ್ತಾ ಇದ್ದೀರಾ ಅಂತ ಒಂದು ಪ್ರಶ್ನೆ ಮಾಡ್ಕೊಳ್ತಾರೆ. ಇದರ ಒಂದು ಅದ್ಭುತವಾದ ಗ್ರಂಥ ವೃಂದಾವನಾಚಾರ್ಯರು ಕೊಟ್ಟ ರಹಸ್ಯ ತತ್ವ ಉಪದೇಶ ಏನು, ಸೇತುಮಾಧವ ಸೂರಿಗಳಿಗೆ ಅನೇಕ ಸಾತ್ವೃಂದಾವನಾಖ್ಯ ಅಂದ್ರೆ ರಹಸ್ಯ ತಿಳಿಸಿದ್ರು, ಈ ಕಡೆ ಸ್ವರಮೂಲ ಗ್ರಂಥದ ರಹಸ್ಯ ಹೇಳಿದ್ರು. ನಮಗ್ ತಕ್ಷಣ ಸಿಕ್ಕಿದ ರಹಸ್ಯ ಅಂತೂ ಇವತ್ತಿಗೇನು, ಸಮಪೂಜೆಯನ್ನ ಒಂದು ತತ್ವ, ಅದನ್ನ ಅತ್ತೂರು ವೆಂಕಟರಮಣಾಚಾರ್ಯರ ಮುಖಾಂತರ ಒಂದು ಗ್ರಂಥಕ್ಕೆ ಖಂಡನೆ ಬರೆಸಿ ತಾವು ವಿಶೇಷವಾದ ವಿಷಯಗಳನ್ನ ಹೇಳಿದ್ದಾರೆ. ಇನ್ನೂ ಕೆಲವು ವಿಷಯ ಇದೆ, ಅದನ್ನ ಹೇಳ್ತೀನಿ. ಸಮಗ್ರವಾದ ವ್ಯಾಖ್ಯಾನ ಬೇಡ, ಅದ್ರ ಮುಂದೆ ಇನ್ನೊಮ್ಮೆ ಅದರ ಗ್ರಂಥದ ಬಗ್ಗೆನೇ ವಿಸ್ತಾರವಾಗಿ ಬಂದಾಗ ಮತ್ತೆ ಹೇಳ್ತೀನಿ ಅಂತ ತಿಳಿಸ್ತಾ ಇಂದಿನ ಪಾಠವನ್ನ ಒಂದ್ ನಿಮಿಷ ಆಚಾರ್ಯ, ಒಂದೇ ಒಂದ್ ಸೆಕೆಂಡ್ ಆಚಾರ್ಯ ಮಾತಾಡ್ಬೋದಾ? ಒಂದ್ ನಿಮಿಷ ಅಷ್ಟೇ, ಜಾಸ್ತಿ ಹೊತ್ತು ತಗೊಳ್ಳಲ್ಲ. ಏನಂದ್ರೆ ನೀವು ಹೇಳಿದ ಗ್ರಂಥನ ಅದನ್ನ ವ್ಯಾಖ್ಯಾನ ರೂಪದಲ್ಲಿ ಏನಾದ್ರು ಪ್ರಿಂಟ್ ಮಾಡಿಸ್ಬೇಕು ಅಂತ ನಾವೆಲ್ಲ ಸೇರ್ಕೊಂಡು ಮಾಡಿಸ್ಬೋದು ಆಚಾರ್ಯ, ದಯವಿಟ್ಟು
ಅದಕ್ಕೆ ಏನಾರು ಒಂದು ಕಲ್ಪನೆ ಮಾಡಕ್ಕಾದ್ರೆ ದಯವಿಟ್ಟು ಮಾಡಿ ಆಚಾರ್ಯ. ಯಾಕಂದ್ರೆ ಇದು ತುಂಬಾ ಅದ್ಭುತವಾದಂತಹ ವಿಷಯ, ಎಲ್ರಿಗೂ ಬೇಕಾಗಿರುವಂತದ್ದು. ಯಾಕಂದ್ರೆ ಮುಂದಿನ ಪೀಳಿಗೆಗೆ ಇದು ಒಂದು ದೊಡ್ಡ ಆಸ್ತಿ ನೀವು ಕೊಡ್ತಾ ಇರೋದು ಇದು ಅಂತ ನನ್ನ ಭಾವನೆ. ದಯವಿಟ್ಟು ನೀವು ಅದ್ರ ಬಗ್ಗೆ ಒಂಚೂರು ಪಾಸಿಟಿವ್ ಆಗಿ ನೋಡಿ, ದಯವಿಟ್ಟು ಥಿಂಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಆಯ್ತು, ಖಂಡಿತ ಮಾಡೋಣ. ಒಳ್ಳೆ ಸಲಹೆ, ಖಂಡಿತ ಮಾಡೋಣ. ಅದಕ್ಕೆ ನಮ್ಮ ಹಣದ ಸಹಾಯಕ್ಕೆ ನಮ್ಮ ಕೈಲಿ ಆಗಿದ್ದು ಎಲ್ಲರೂ ಸೇರಿ ನಾವು ಮಾಡೋಣ ಆಚಾರ್ಯ. ಬೇಕಾದ್ರೆ ಎಲ್ಲರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಅವ್ರನ್ನ. ಇದು ದೊಡ್ಡ ಆಸ್ತಿ, ಈ ಆಸ್ತಿ ನಮ್ಗೆ ಸಿಗ್ತಾ ಇದೆ. ಹಾಗಾಗಿ ನಮ್ಮ ಕೈಲಾಗಿ ಯಥಾಶಕ್ತಿ ಅದಕ್ಕೆ ಹಾಕಿ ಅದನ್ನ ಬೇಕಾದ್ರೆ ಒಂದು ಗ್ರಂಥದ ಪುಸ್ತಕವನ್ನ ನಮ್ಮಲ್ಲಿ ಇಡ್ತು ಅಂತಂದ್ರೆ ರಾಜರ ವಿಶೇಷ ಸನ್ನಿಧಾನ ಅದ್ರಲ್ಲಿ ಇರುತ್ತೆ ಅಂತ ನನ್ನ ಭಾವನೆ. ಇಲ್ಲ ಖಂಡಿತ ಒಳ್ಳೆ ಗ್ರಂಥ. ಕರೆಕ್ಟ್ ಆಚಾರ್ಯ. ನಾನು ಕೂಡ ರೆಡಿ ಇದ್ದೀನಿ. ನಮ್ಮ ವೆಂಕಟರಮಣಾಚಾರ್ಯ ಹೇಳಿದಂಗೆ ಎಲ್ಲರಿಗೂ ಶಾಸ್ತ್ರಗಳಿಗೆಲ್ಲ ಭಾಗವಹಿಸ್ಲಿಕ್ಕೆ ಒಂದು ಈ ಧರ್ಮ ಕಾರ್ಯದಲ್ಲಿ ಭಾಗವಹಿಸ್ಲಿಕ್ಕೆ ಒಂದು ಅವಕಾಶ ಸಿಗತ್ತೆ ಆಚಾರ್ಯ. ಹೌದು ಆಚಾರ್ಯ, ದಯವಿಟ್ಟು ಅಳಿಲು ಸೇವೆ ಎಲ್ಲರ ಕಡೆಯಿಂದನೂ ಆಗ್ಲಿ. ಹೌದು, ನಿಮ್ಮ ನೇತೃತ್ವದಲ್ಲಿ ಆಗ್ಬೇಕು ಅಂತ ನಮ್ಮ ಅಪೇಕ್ಷೆ ಅಷ್ಟೇ, ಬೇರೆ ಏನಿಲ್ಲ. ಇಲ್ಲ ಮಾಡೋಣ. ನಮ್ ಸಪೋರ್ಟ್ ಇದೆ ಗುರುಗಳೇ. ಆಯ್ತು, ಖಂಡಿತ. ನಮಸ್ಕಾರ ಸರ್. ಸರಿ, ಧನ್ಯವಾದಗಳು ಆಚಾರ್ಯ. ಸರಿ, ನಮಸ್ಕಾರ. ಧನ್ಯವಾದ. ರಘುಕುಲ ಮತ್ತೆ ಬೃಂದಾವನ ಎಲ್ಲಿದೆ? ಮೂಲ ಬೃಂದಾವನ ಆದೋಣಿ. ರಘುತ್ತಮ ತೀರ್ಥರು ತಿರುಕೋವಿಲು. ರಘುಪ್ರೇಮ ತೀರ್ಥರ ಬೃಂದಾವನ, ಮಂತ್ರಾಲಯದ ಆದೋನಿ. ಆದೋಣಿ ಹತ್ರ ಇದೆ. ಆದೋನಿ ಹೌದು. ಆಗ್ಲಿ, ನಮಸ್ಕಾರ ಆಚಾರ್ಯ. ಅದು ಟ್ರಾನ್ಸ್ಲೇಟ್ ಆಗ್ಬೇಕಾ ಗುರುಗಳೇ? ನಮಸ್ಕಾರ ಆಚಾರ್ಯ. ಅದು ಯಾವ ಭಾಷೆಯೊಳಗಿದೆ? ಅದು ಸಂಸ್ಕೃತದಲ್ಲಿ ಇದೆಯಾ? ಹೌದು, ಅಂದ್ರೆ ಮ್ಯಾನುಸ್ಕ್ರಿಪ್ಟ್ ರೂಪದಲ್ಲಿದೆ. ಅದು ಟೆಕ್ನಾಲಜಿನೆಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಅದನ್ನ ಅಂದ್ರೆ ಕನ್ನಡಕ್ಕೆ ಅನುವಾದ ಕನ್ನಡದ ರೂಪದಲ್ಲಿ ಮಾಡ್ಬೇಕಾಗತ್ತೆ ಅನ್ಸುತ್ತೆ. ಇಲ್ಲದೆ ತುಂಬಾ ಜನಕ್ಕೆ ಅರ್ಥ ಆಗಲ್ಲ ಅದು. ಇಲ್ಲ ಕನ್ನಡದಲ್ಲೇ ಅನುವಾದ, ಅದು ನಿಜಾನೇ. ಹೌದು, ನಾನು ಮತ್ತೆ ಇದಾಗ್ಬಿಡುತ್ತೆ, ಗೊತ್ತಾಗಲ್ಲ. ಆಯ್ತು ಗುರುಗಳೇ, ಒಳ್ಳೆಯ ಕೆಲಸಕ್ಕೆ ತಾವು ಒಂದು ನಿಮ್ಮ ಅಧ್ಯಕ್ಷತೆಯಲ್ಲಿ ನೆರವೇರಿಸ್ಕೊಡಿ. ಆಯ್ತು. ಇಲ್ಲ ಖಂಡಿತ ಗುರುಗಳ ಅನುಗ್ರಹ. ಆಯ್ತು, ನಮಸ್ಕಾರ. ಏನೋ ತಕ್ಷಣ ಉಳಿತು ಆಚಾರ್ಯ, ಏನೋ ಹೇಳ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ. ಇಲ್ಲ ಒಳ್ಳೆ ಮಾತೆ, ಖಂಡಿತ ಮಾಡೋಣ, ಖಂಡಿತ. ಆಯ್ತು, ನಮಸ್ಕಾರ ಆಚಾರ್ಯ. ಹರೇ ನಮ ಆಚಾರ್ಯ. ನಮಸ್ಕಾರ ಗುರು.